ಇವತ್ತಿನ ಅಭ್ಯಾಸವನ್ನ ನಾವು 15ನೇ ಅಧ್ಯಾಯದಿಂದ ನೋಡ್ಲಿಕ್ಕಿದ್ದೇವೆ. ಈಗಾಗಲೇ ನಾವು 14 ಅಧ್ಯಾಯಗಳನ್ನ ಪೂರ್ತಿ ಮಾಡಿದ್ದೇವೆ. ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್, ಆಕ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಅಂತ ಹೇಳಿ ನಾವು ಅಲ್ಲಿ ನೋಡ್ತೇವೆ ವಿಶೇಷವಾಗಿ. ಎರಡನೇದಾಗಿ ಇನ್ನೊಂದು ವಿಷಯ ನಾನು ಇವತ್ತು ಅಭ್ಯಾಸ ಮಾಡ್ತಾ ಇರುವಾಗ ಕಂಡು ಬಂದದ್ದು ಏನಂತಂದ್ರೆ, ಈ ಒಂದು ಅಪೋಸ್ತಲ ಕೃತ್ಯದಲ್ಲಿ ಕಂಡು ಬರುವಂತಹ ಮತ್ತೊಂದು ಒಳ್ಳೆಯ ಒಂದು ವಿಷಯ ಯಾವುದಂತಂದ್ರೆ ಸಂತೋಷ. ಈಗಾಗಲೇ ಓದಿದಂತಹ ಭಾಗದಲ್ಲಿ ನಾವು 2 ಸಾರಿ ಅದನ್ನ ಮಿನಿಮಮ್ 2 ಟೈಮ್ಸ್ ನೋಡ್ತೇವೆ. ದೇವರ ಸೇವೆಯ ಫಲ, ಪವಿತ್ರಾತ್ಮನ ಕಾರ್ಯದ ಫಲ ಅದೇನಾಗಿತ್ತಂತಂದ್ರೆ ಸಂತೋಷ. ಸಂತೋಷವು ಪವಿತ್ರಾತ್ಮನ ಫಲವೂ ಸಹ ಆಗಿದೆ. ಇಟ್ ಈಸ್ ದ ಒನ್ ಆಫ್ ದ ಫ್ರೂಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ. ಈ 9 ಸದ್ಗುಣಗಳಲ್ಲಿ ಅಥವಾ ಫಲಗಳಲ್ಲಿ ಒಂದು ಅದೇನಾಗಿದೆ ಸಂತೋಷ. ಹೀಗಿರುವಾಗ ಈ ಒಂದು ಆಕ್ಟ್ಸ್ ಆಫ್ ದ ಅಪೋಸ್ಟಲ್ಸ್, ಆಕ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಇದರ ಒಂದು ಫಲ ನಮಗೆ ಸಂತೋಷವಾಗಿ ಅಲ್ಲಿ ಕಂಡು ಬರ್ತದೆ. ನೋಡೋಣ ಅದು ಯಾವಾಗ ಬರ್ತದೆ, ಅದನ್ನ ಜಸ್ಟ್ ರೆಫರ್ ಮಾಡ್ತೀನಿ. ಕಳೆದ ಸಾರಿ ನಾವು ನೋಡಿದಂಥದ್ದು ಜಸ್ಟ್ ಹೇಳ್ತೀನಿ, ಅದನ್ನ ನಾನು ರಿಪೀಟ್ ಮಾಡೋದಿಲ್ಲ. ಯಾವ ರೀತಿಯಾಗಿ ಲುಸ್ತ್ರದಲ್ಲಿ ಹುಟ್ಟುಕುಂಟನನ್ನ ಯೇಸು ಕ್ರಿಸ್ತರ ಮೇಲಿಟ್ಟಂತಹ ನಂಬಿಕೆಯು ಅವನಲ್ಲಿ ಇರುವುದನ್ನ ಕಂಡು ಪೌಲನು ಅವನನ್ನ ಸ್ವಸ್ಥಗೊಳಿಸ್ತಾನೆ. ನೋಡಿ ಎಷ್ಟು ಅದ್ಭುತವಾದಂತ ಕೆಲಸವನ್ನು ಅಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತರ ಮೇಲಿನ ನಂಬಿಕೆಯಿಂದ ಸ್ವಸ್ಥನಾದ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಪೌಲ ಮಾಡಿದ ಅಥವಾ ಪೇತ್ರ ಮಾಡಿದ ದಟ್ ಈಸ್ ಸೆಕೆಂಡರಿ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತರ ಮೇಲಿನ ನಂಬಿಕೆ ಅವನಲ್ಲಿ ಇದ್ದದ್ದರಿಂದ ಅವನು ಸ್ವಸ್ಥನಾದನು ಅಂತ ಹೇಳಿ ಅಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಅಷ್ಟೇ ಅಲ್ಲದೆ ಅನ್ಯರು ಸಹ ಇವನನ್ನ ಏನ್ ಮಾಡಿದ್ರು, ಈ ಇಬ್ಬರನ್ನ, ಬಾರ್ನಬ ಪೌಲರನ್ನ, ಅವರು ತಮ್ಮ ದೇವತೆಗಳು ಅನ್ನುವಂತಹ ಒಂದು ರೀತಿಯಲ್ಲಿ ಅಲ್ಲಿ ಕಾಣ್ತಾರೆ ಅಂತ ಹೇಳಿ ನಮಗ ಲಾಸ್ಟ್ ಟೈಮ್ ಅಂತ ಕಳೆದ ಸಾರಿ ನೋಡಿದ್ದೀವಿ. ಪೂಜಿಸ್ಲಿಕ್ಕೆ ಬರ್ತಾರೆ, ಬಲಿ ಕೊಡ್ಲಿಕ್ಕೆ ಬರ್ತಾರೆ. ಆದ್ರೆ ಪೌಲ ಬಹಳ ಸುಂದರವಾದ ರೀತಿಯಲ್ಲಿ ಅವರಿಗೆ ಸ್ವಾರ್ಥಿಯನ್ನ ಹೇಳಿ ಈ ಒಂದು ಬಲಿ ಕೊಡುವಂತಹದ್ದು ಮತ್ತು ಇತರ ವಿಷಯಗಳನ್ನ ಆತನು ನಿಲ್ಲಿಸ್ತಾನೆ. ಬೇಡ ಅಂತ ಹೇಳ್ತಾನೆ, ನಾವು ಮನುಷ್ಯರಷ್ಟೇ, ಆದ್ರೆ ಇದೆಲ್ಲ ಆದದ್ದು ದೇವರ ಕೃಪೆಯಿಂದ. ಆದ್ರೆ ಸ್ವಲ್ಪ ಸಮಯದಲ್ಲಿ ಏನಾಗ್ತಂತಂದ್ರೆ ಸೈತಾನ ತನ್ನ ಕೆಲಸವನ್ನ ಬಲವಾಗಿ ಮಾಡಿ ಕೆಲವು ಜನರನ್ನು, ಅಂದ್ರೆ ಈ ಫರಿಸಾಯರನ್ನ ಅಥವಾ ಯಹೂದ್ಯರು, ಅಂದ್ರೆ ಈ ಪಟ್ಟಾಸಕ್ತಿಗಳಂತ ವ್ಯಕ್ತಿಗಳಾಗಿದ್ರು ಯಾರಂತಂದ್ರೆ ಯಹೂದ್ಯರು ಕೆಲವರು ಇದ್ರದ. ಅವರು ಕೂಡ ಏನ್ ಮಾಡ್ತಾರಂತಂದ್ರೆ ಪೌಲನ ಮೇಲೆ ಕಲ್ಲು ಹಾಕ್ಬಿಡ್ತಾರೆ. ದೇ ಥ್ರೋ ಸ್ಟೋನ್ಸ್ ಅಟ್ ಹಿಮ್. ಆಗ ಆತನು ಸತ್ತ ಹಾಗೆ ಬೀಳ್ತಾನೆ ಅಂತ ಹೇಳಿ ನೋಡ್ತೇವೆ. ಆದ್ರೆ ಸ್ವಲ್ಪ ಸಮಯ ಆದ್ಮೇಲೆ ತಿರುಗಿ ಎದ್ದು ಆತನು ಊರ ಒಳಗೆ ಹೋಗ್ತಾನೆ ಎಂಬಂತ ವಿಚಾರವನ್ನು ಸಹ ನಾವು ನೋಡ್ತೀವಿ. ಅಂದ್ರೆ ದೇವರು ಯಾವ ರೀತಿಯಾಗಿ ಅವನನ್ನ ಕಾಯ್ತಾನೆ, ಕಾಪಾಡ್ತಾನೆ, ಮತ್ತು ಮರುದಿವ್ಸ ಆತನು ಆ ಸ್ವಾರ್ಥ ಸೇವೆಗಾಗಿ ಹೋದನು ಅಂತ ಹೇಳಿ ಸಹ ನಾವು ನೋಡ್ತೀವಿ. ಈ ರೀತಿಯಾಗಿ ಅದ್ಭುತವಾದಂತಹ ಕೆಲಸವನ್ನ ನಾವು 14ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಮತ್ತು ಪೌಲನು ಸ್ವಾರ್ಥ ಸೇವೆಯನ್ನು ಯಾವ ರೀತಿಯಾಗಿ ಬಾರ್ನಬನೊಂದಿಗೆ ಮುಂದರಿಸ್ತಾನೆ. ದಟ್ ಈಸ್ ದ ಫಸ್ಟ್ ಮಿಷನರಿ ಜರ್ನಿ. ಮೊದಲೆಯ ಒಂದು ಸ್ವಾರ್ಥ ಸೇವೆಯ ಪ್ರಯಾಣ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಇವೆ ಇವು, ನಮಗೆ ಬಹಳಷ್ಟು ಪ್ರೋತ್ಸಾಹಕಾರಿಯಾಗಿ ಇರುವಂತಹ ವಿಷಯಗಳು. ಇವತ್ತಿನ 15ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಮುಖ್ಯವಾದಂತಹ ಆತ್ಮೀಯ ವಿಷಯದ ನಿರ್ಣಯ ತೆಗೆದುಕೊಳ್ಬೇಕಾಗುತ್ತೆ. ಸೊ ದೇರ್ ವಾಸ್ ಸಮ್ ಕಾನ್ಫ್ಲಿಕ್ಟ್ ಅಥವಾ ದೇರ್ ವಾಸ್ ಸಮ್ ಡಿಫರೆನ್ಸ್ ಆಫ್ ಒಪಿನಿಯನ್ ಅಂತ ಹೇಳಿ ನೋಡ್ತೀವಿ. ಅಲ್ಲಿ ಭಿನ್ನಾಭಿಪ್ರಾಯ ಬಂತು, ವಾಗ್ವಾದಗಳು ಆದವು. ಆದ್ರೂ ಕೂಡ ಪವಿತ್ರಾತ್ಮನು ಅಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದ್ದ ಕಾರಣ ಅಲ್ಲಿ ಅವರು ಒಂದು ಸಹಮತವನ್ನ ಅವರು ಕಂಡುಕೊಂಡ್ರು. ದೇ ಕೇಮ್ ಟು ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳಿ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಜಸ್ಟ್ ಅದನ್ನ ನೀವು ನೆನ್ಪಿಟ್ಕೊಂಡ್ರೆ ನಿಮ್ ಕಣ್ಣು ಮುಂದೆ ಇದ್ರೆ ಒಳ್ಳೇದು. ಅಂದ್ರೆ ಯಾವ ರೀತಿಯಾಗಿ ನಾವು ಅಭ್ಯಾಸ ಮಾಡ್ತಾ ಹೋಗ್ತೇವೆ ಆಗ ನಿಮಗೆ ಅದರ ಒಂದು ರಿಯಲೈಸೇಷನ್ ಅಥವಾ ಅದು ಯಾವ ರೀತಿ ಆಯ್ತು ಎಂಬುದರ ಒಂದು ತಿಳುವಳಿಕೆ ನಿಮಗೆ ಉಂಟಾಗ್ತದೆ. ಕೊನೆ ಭಾಗ ಈಗಾಗಲೇ ಆಂಟಿ ಅವರು ಓದಿದ್ದಾರೆ. ಅದರಲ್ಲಿ ನಾವು ಪೌಲನ 2ನೇ ಪ್ರಯಾಣದ ವಿಷಯವಾಗಿ ನೋಡ್ತೀವಿ. 2ನೇ ಒಂದು ಸ್ವಾರ್ಥ ಸೇವೆಯ ಪ್ರಯಾಣ. ಫಸ್ಟ್ ಮುಗೀತು ಯಾವಾಗ 13-14ರಲ್ಲಿ
ಮೊದಲೇ ಸಮುದ್ರ ಪ್ರಯಾಣ 9 ಸ್ಥಳಗಳನ್ನ ವಿಸಿಟ್ ಮಾಡಿ ಅಥವಾ ಹೋಗಿ ಅಲ್ಲಿ ಸ್ವಾರ್ಥಿಯನ್ನ ಸಾರಿ ಬಹಳಷ್ಟು ಜನರು ಯೇಸು ಸ್ವಾಮಿಯ ಪಾದಗಳ ಬಳಿಗೆ ಬರ್ತಾರೆ, ರಕ್ಷಣೆ ಹೊಂದ್ತಾರೆ, ನಿಜ ಕ್ರೈಸ್ತರಾಗ್ತಾರೆ, ಸಭೆಗಳು ಸ್ಥಾಪಿಸಲ್ಪಡ್ತವೆ ಮತ್ತು ಸಭೆಗಳು ವೃದ್ಧಿ ಆಗ್ತವೆ. ಈ ರೀತಿಯಾಗಿ ನಾವು 13, 14 ಅಧ್ಯಾಯಗಳಲ್ಲಿ ಅದನ್ನ ನೋಡಿದ್ದೇವೆ. ಇವತ್ತಿನ ಒಂದು ಅಭ್ಯಾಸದ ಕೊನೆಯ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ಪೌಲನ ಒಂದು 2ನೇ ಸ್ವಾರ್ಥ ಸೇವೆಯ ಪ್ರಯಾಣವನ್ನ ಅಲ್ಲಿ ನಾವು ಕಾಣ್ತೇವೆ. ಸೆಕೆಂಡ್ ಮಿಷನರಿ ಜರ್ನಿ, ದ ಬಿಗಿನಿಂಗ್ ಆಫ್ ದ ಸೆಕೆಂಡ್ ಮಿಷನರಿ ಜರ್ನಿ. ಮುಂದೆ 16ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅದು ಮುಂದರಿಯುತ್ತದೆ. ಹೀಗೆ ಈ 15ನೇ ಅಧ್ಯಾಯ ನಿಮ್ಮ ಕಣ್ಣು ಮುಂದೆ ಇರಲಿ ಮತ್ತು ಅವುಗಳನ್ನ ನಾವು ವಚನಕ್ಕನುಸಾರವಾಗಿ ಅಂದ್ರೆ ವಚನದಿಂದ ವಚನಕ್ಕೆ ನಾವು ನೋಡ್ತಾ ಹೋಗೋಣ. ಅಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಕಾಣ್ತೇವೆ, ಕಲಿಯಲಿಕ್ಕಿದ್ದೇವೆ. ನೆನ್ಪಿಟ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ, ತಿರ್ತಿರಿಗೆ ಓದ್ರಿ, ಅಭ್ಯಾಸ ಮಾಡ್ರಿ. ಆಗ ನಿಮಗೆ ಬಹಳಷ್ಟು ಪ್ರೋತ್ಸಾಹ ಆತ್ಮೀಯ ರೀತಿಯಲ್ಲಿ ಉಂಟಾಗ್ತದೆ. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ನಮಗೆ ಆದಿಕಾಂಡ 17, 14 ಯಾವ ರೀತಿಯಾಗಿ ಸುನ್ನತಿಯ ಅವಶ್ಯಕತೆ ಇತ್ತು ಅಂದ್ರೆ ಧರ್ಮಶಾಸ್ತ್ರದಲ್ಲಿ, ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಇನ್ನು ಬಂದಿರಲಿಲ್ಲ. ಆ ಒಂದು ಕಾಲದಲ್ಲಿ ಸುನ್ನತಿಯ ಅವಶ್ಯಕತೆ ಇತ್ತು ಅಂತ ಹೇಳಿ ನಮಗೆ ಆದಿಕಾಂಡ 17, 14. ಅಷ್ಟೇ ಅಲ್ಲದೆ ಮೋಶೆಯು ಸಹ ಅದನ್ನ ವಿಮೋಚನಾ ಕಾಂಡ 12ನೇ ಅಧ್ಯಾಯ 48ನೇ ವಚನದಲ್ಲಿ ಹೇಳ್ತಾನೆ. 48, 49. ಸಮಯದ ಅಭಾವದಿಂದ ಅದನ್ನ ನಾನು ಓದುವುದಿಲ್ಲ, ಜಸ್ಟ್ ಹೇಳ್ತೇನೆ. ಮೋಶೆ ವಿಮೋಚನ ಕಾಂಡ 12, 48ರಿಂದ 49 ವಚನಗಳಲ್ಲಿ ಅದರ ಬಗ್ಗೆ ಹೇಳ್ತಾನೆ. ಆದಿಕಾಂಡ 17, 14ರಲ್ಲಿ ಅಬ್ರಹಾಮನ ವಿಷಯವಾಗಿ ಅದನ್ನ ನೋಡ್ತೀವಿ. ದ ಕವನೆಂಟ್ ವಿತ್ ಅಬ್ರಹಾಂ ಅಂದ್ರೆ ಒಂದು ದೇವರು ಯಾವ ರೀತಿಯಾಗಿ ಅಬ್ರಹಾಮನೊಂದಿಗೆ ಒಂದು ವಾಗ್ದಾನ ಮಾಡ್ತಾನೆ ಅಥವಾ ಒಂದು ಕವನೆಂಟ್ ಮಾಡ್ತಾನೆ ಎಂಬುದನ್ನ ನಾವು 17, 14 ಆದಿಕಾಂಡದಲ್ಲಿ ಅದರ ಬಗ್ಗೆ ಓದ್ತೇವೆ. ಈ ಸುನ್ನತಿ ಏನಾಗಿತ್ತು ಅಂತಂದ್ರೆ ಇಟ್ ವಾಸ್ ಅನ್ ಎಕ್ಸ್ಟರ್ನಲ್ ಒಂದು ಆಚಾರ ಆಗಿತ್ತು. ದಿಸ್ ವಾಸ್ ಒಂದು ಆಚಾರ ಆಗಿತ್ತು ಅಂತ ಹೇಳಿ, ಅಂದ್ರೆ ಸಂಪ್ರದಾಯ ಒಂದು ಆಗಿತ್ತು ಅಂತ ಹೇಳಿ ನಮಗೆ ಹಳೆ ಒಡಂಬಡಿಕೆಯಲ್ಲಿ ಕಂಡು ಬರ್ತದೆ. ಈಗ ಹೊಸ ಒಡಂಬಡಿಕೆಗೆ ಬರುವಾಗ ಅದಕ್ಕೆ ಯಾವುದೇ ಮಹತ್ವ ಇಲ್ಲ ಅಂತ ಹೇಳಿ ಈಗಾಗಲೇ ನಾವು ಅದನ್ನ ನೋಡಿದ್ದೇವೆ. ಅದನ್ನ ರಿಪೀಟ್ ಮಾಡೋದಿಲ್ಲ. ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮಗೆ ರಕ್ಷಣೆ ಆಗುವಂಥದ್ದು ಯಾವುದರಿಂದ? ಈ ಸಂಪ್ರದಾಯಗಳಿಂದಲ್ಲ, ತಂದೆ ತಾತಂದರಿಂದ ಬಂದಂತಹ ಸಂಪ್ರದಾಯಗಳಿಂದ ಅಲ್ಲ, ಅಥವಾ ಹಳೆ ಒಡಂಬಡಿಕೆಯ ಮೂಲಕವಾಗಿ ಬಂದಂತಹ ಈ ಸಂಪ್ರದಾಯಗಳಿಂದ ಅಲ್ಲ, ಆದರೆ ದೇವರ ಕೃಪೆಯ ಮೂಲಕವಾಗಿ ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಡುವುದರ ಮೂಲಕವಾಗಿ ನಮಗೆ ರಕ್ಷಣೆ ಆಗ್ತದೆ ಎಂಬ ವಿಷಯವನ್ನ ಸ್ಪಷ್ಟವಾಗಿ ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ತೇವೆ. ಸೊ ದೇರ್ ಇಸ್ ನೋ ನೀಡ್ ಆಫ್ ದ ಮೋಶೆಯ ಧರ್ಮಶಾಸ್ತ್ರದ ಸಂಪ್ರದಾಯಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಮಗ ಸ್ಪಷ್ಟವಾಗಿ ತಿಳಿದು. ಹೀಗಿರುವಾಗ ಅಲ್ಲಿ ಕೆಲವು ಜನ ಹೋಗಿ ಏನ್ ಮಾಡ್ಬಿಟ್ರು ಅಂತಂದ್ರೆ ಅವ್ರು ಹೇಳಿಕ್ ಶುರು ಮಾಡ್ಬಿಟ್ರಂತೆ. ಏನ್ ನೋಡ್ರಿ ಏನಂತ ಹೇಳಿ ಅವರು ಅಲ್ಲಿ ಇದ್ದಂತಹ ಜನರಿಗೆ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ನೀವು ರಕ್ಷಣೆ ನೀವು ಒಂದ್ ವೇಳೆ ಯೇಸು ಸ್ವಾಮಿ ನಂಬಿದ್ರು ಕೂಡ ನೀವೇನ್ ಮಾಡ್ಬೇಕು? ಧರ್ಮಶಾಸ್ತ್ರವನ್ನ ಪಾಲಿಸ್ಬೇಕು, ಸುನ್ನತಿ ನೀವು ಮಾಡಿಸ್ಕೊಳ್ಬೇಕು ಎನ್ನುವಂತಹ ಒಂದು ಹಠ ಅಲ್ಲಿ ಅವರಲ್ಲಿ ಉಂಟಾಯ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ನೋಡ್ರಿ, ಮೊದಲೇ ವಚನದಲ್ಲಿ ನಾವು ಅದನ್ನ ನೋಡ್ತೇವೆ. ಬಳಿಕ ಕೆಲವರು ಯೂದಾಯದಿಂದ ಅಂತ್ಯೋಕ್ಯಕ್ಕೆ ಬಂದು, ನೀವು ಮೋಶೆಯ ಗ್ರಂಥದಲ್ಲಿ ಹೇಳಿರುವ ನಿಯಮದ ಪ್ರಕಾರ ಸುನ್ನತಿ ಮಾಡಿಸ್ಕೊಳ್ಳದಿದ್ರೆ ನಿಮಗೆ ರಕ್ಷಣೆ ಆಗುದಿಲ್ಲ ಅಂತ ಹೇಳ್ಬಿಟ್ರು. ಅಂದ್ರೆ ಎಷ್ಟು ಸುಳ್ಳು ಬೋಧನೆ ಅಥವಾ ತಪ್ಪು ಬೋಧನೆಯನ್ನ ಇಲ್ಲಿ ನಾವು ಕಾಣ್ತೇವೆ. ಹೀಗೆ ಆದ ಕೂಡಲೇ ಅಲ್ಲಿ ಒಂದು ಅದರ ಪರಿಣಾಮ ಸಹ ನಾವು ಓದ್ತೇವೆ. ಅದೇನಂತಂದ್ರೆ, ಸಹೋದರರಿಗೆ ಉಪದೇಶ ಮಾಡುತ್ತಿದ್ದರು. ಯಾರಿವರು? ಸುಳ್ಳು ಪ್ರವಾದಿಗಳಂತ ಹೇಳಬಹುದು, ಅಥವಾ ತಪ್ಪು ಬೋಧಕರು ಅಂತ ಹೇಳಿ ಹೇಳಬಹುದು ನಾವು. ಅವರು ಏನ್ ಹೇಳಲಿಕ್ಕೆ ಶುರು ಮಾಡಿದ್ರು ಅಂತಂದ್ರೆ, ನೀವು ಸುನ್ನತಿ ಮಾಡಿಸ್ಕೊಳ್ಳೇಬೇಕು, ಆಗ ನಿಮ್ಗೆ ರಕ್ಷಣೆ ಆಗ್ತದೆ, ಅಲ್ಲಿ ತನಕ ಆಗುದಿಲ್ಲ ಎನ್ನುವಂತ ಮಾತನ್ನು ಹೇಳಿದಾಗ ಅವರಿಗೂ ಪೌಲ ಬಾರ್ನಬರಿಗೂ ಭೇದವು ಮಹಾವಿವಾದವು ಉಂಟಾಯಿತು. ಯಾಕಂದ್ರೆ ಪೌಲ ಬಾರ್ನಬರು ಏನ್ ಮಾಡ್ತಿದ್ರು? ಕೃಪೆಯ ಕಾಲದಲ್ಲಿ ಈ ಎಲ್ಲಾ ವಿಷಯಗಳ ಅವಶ್ಯಕತೆ ನಮಗೆ ಇಲ್ಲ, ನಾವು ದೇವರ ಕೃಪೆಯಿಂದ ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಡುವುದರಿಂದ ನಮಗೆ ರಕ್ಷಣೆ ಸಿಗ್ತದೆ,
ಆದ ಕಾರಣ ಈ ಸುನ್ನತಿ ಆಗ್ಲಿ ಅಥವಾ ಬೇರೆ ಸಂಪ್ರದಾಯಗಳ ಅವಶ್ಯಕತೆ ಇಲ್ಲ ಎಂಬುದಾಗಿ ಅವರು ಸ್ಪಷ್ಟವಾಗಿ ಹೇಳಿದಾಗ ದೆರ್ ವಾಸ್ ಅನ್ ಆರ್ಗ್ಯುಮೆಂಟ್ ಅಂತ ಹೇಳಿ ಅಲ್ಲಿ ನಮಗ ಬರೆಯಲ್ಪಟ್ಟಿದೆ. ನೆನ್ಪಿಟ್ಕೊಡ್ರಿ, ನಿಮ್ ಕಣ್ ಮುಂದೆ ತೆಗೆದುಕೊಂಡು ಬರ್ರಿ. ಈ ಆಕ್ಟ್ಸ್ ಆಫ್ ಅಪಾಸ್ಟಲ್ದಿ ಏನೇನ್ ಆಗ್ತಾ ಇದೆ, ಎಲ್ಲಿಂದ ಜನ ಬರ್ತಾ ಇದ್ದಾರೆ, ಏನೇನು ಬೋಧಿಸ್ತಾ ಇದ್ದಾರೆ, ಆದರೆ ಪೌಲ ಬಾರ್ನಬರವರನ್ನು ಯಾವ ರೀತಿಯಾಗಿ ಅದನ್ನ ಕರೆಕ್ಟ್ ಮಾಡ್ತಾ ಇದ್ದಾರೆ, ಇವೆಲ್ಲ ನಿಮ್ಗೆ ಗೊತ್ತಿದ್ರೆ ಬಹಳಷ್ಟು ನಿಮಗ ಅದರ ಒಂದು ಮಹತ್ವ ಕಂಡು ಬರ್ತದೆ. ಸುಳ್ಳು ಬೋಧನೆ ಅಂತಂದ್ರೆ ಏನು ಅನ್ನುವಂಥದ್ದು ನಮಗೆ ತಿಳಿದು ಬರ್ತದೆ. ಅದ ಕಾರಣ ಇಲ್ಲಿ ಏನಾಗ್ತದೆ ಅಂತಂದ್ರೆ ಬಹಳ ತೀಕ್ಷ್ಣವಾದಂತ ವಾಗ್ವಾದ ಉಂಟಾಯಿತು, ಮಹಾಭೇದ ಉಂಟಾಯಿತು, ಬಾರ್ನಬರಿಗೂ ಭೇದವು ಮಹಾವಿವಾದ ಉಂಟಾಯಿತು ಅಂತ ಹೇಳಿ ಇಲ್ಲಿ ಹೇಳ್ತದೆ. ಸಹೋದರ ಬಾರ್ನಬರನ್ನು ತಮ್ಮಲ್ಲಿ ಕೆಲವರನ್ನ ಯೆರೂಸಲೇಮಿನಲ್ಲಿದ್ದಂತ ಅಪೊಸ್ತಲರ ಸಭೆ ಹಿರಿಯರ ಬಳಿಗೆ ಹೋಗಬೇಕು ಅಂತ ಹೇಳಿ ನೇಮಿಸಿದ್ರು. ಯಾಕಂದ್ರೆ ನಾನು ಹೇಳಿದಲ್ಲ ನಿಮ್ಗೆ, ಅದು ಯೆರೂಸಲೇಮಿನಲ್ಲಿದ್ದಂತ ಸಭೆ ಅದೇನ್ ಮಾಡ್ತಾ ಇತ್ತಂತಂದ್ರೆ, ಇಟ್ ವಾಸ್ ಟೇಕಿಂಗ್ ಕೇರ್ ಆಫ್ ಆಲ್ ದ ಆಸ್ಪೆಕ್ಟ್ಸ್ ಆಫ್ ದ ಚರ್ಚ್. ಸಭೆಯ ಬೇರೆ ಬೇರೆ ಅವಶ್ಯಕತೆಗಳನ್ನ, ಅಂದ್ರೆ ಆತ್ಮೀಯ ಅವಶ್ಯಕತೆಗಳನ್ನ ಮತ್ತಿತರ ವಿಷಯಗಳನ್ನ ಅದು ಅಲ್ಲಿ ಅದು ಕಂಟ್ರೋಲ್ ಮಾಡ್ತಾ ಇತ್ತು, ಅಥವಾ ಅದನ್ನ ನೋಡ್ಕೊಳ್ತಾ ಇತ್ತು, ಉಸ್ತುವಾರಿ ಮಾಡ್ತಾ ಇತ್ತು, ಅಥವಾ ನೋಡ್ಕೊಳ್ತಾ ಇತ್ತು, ಅಥವಾ ತನ್ನ ಮೇಲ್ವಿಚಾರಣೆ ಮಾಡ್ತಾ ಇತ್ತು ಅಂತ ಹೇಳಿ ನಮಗ ಗೊತ್ತಿದೆ. ಆದ ಕಾರಣ ಅಲ್ಲಿದ್ದಂತಹ ಅಂತ್ಯೋಕ್ಯ, ಇದೆಲ್ಲಿ ನಡೀತಾ ಇದೆ? ಅಂತ್ಯೋಕ್ಯದಲ್ಲಿ 480 ಕಿಲೋಮೀಟರ್ಸ್. ನೆನಪಿಟ್ಕೊಳ್ರಿ, ಯೆರೂಸಲೇಮಿನಿಂದ ಅಂತ್ಯೋಕ್ಯಕ್ಕೆ ನೀವು ಬರ್ಬೇಕಾದ್ರೆ ದಕ್ಷಿಣದಿಂದ ಉತ್ತರಕ್ಕೆ ಬರ್ಬೇಕು. ಯೂದಾಯದಿಂದ ಸಮಾರ್ಯ, ಸಮಾರ್ಯದಿಂದ ಗಲಿಲಾಯ, ಗಲಿಲಾಯದಿಂದ ಮೇಲೆ ಬರುವಾಗ ನಿಮಗೆ ಅಂತ್ಯೋಕ್ಯ ಸಿಗ್ತದೆ. 480 ಕಿಲೋಮೀಟರ್ಸ್ ದೂರ ಇರುವಂತಹ ಈ ಸ್ಥಳದಲ್ಲಿ ಈ ವಿಷಯಗಳು ನಡೀತಾ ಇದೆ. ಆಗ ಅವರು ಏನು ನಿರ್ಣಯ ತೆಗೆದುಕೊಳ್ತಾರಂತಂದ್ರೆ, ನೀವು ಪೌಲ ಬಾರ್ನಬರು ಇಬ್ರು ಹೋಗ್ಬೇಕು, ಮತ್ತೆ ನಿಮ್ ಕೂಡ ಕೆಲವರನ್ನ ಕರ್ಕೊಂಡು ಹೋಗ್ರಿ, ಮತ್ತು ಅಲ್ಲಿ ನೀವು ಏನ್ ಮಾಡ್ರಿ ಅಂತಂದ್ರೆ, ಅಲ್ಲಿ ಇರ್ತಕ್ಕಂಥ ಯೆರೂಸಲೇಮ್ ಸಭೆಯ ಮುಂದೆ ಈ ವಿಚಾರಗಳನ್ನು ಇಡ್ರಿ. ಆಗ ಪ್ರಾರ್ಥನಾ ಪೂರ್ವಕವಾಗಿ ಪವಿತ್ರಾತ್ಮನು ಯಾವ ರೀತಿಯಾಗಿ ನಡೆಸ್ತಾನೆ ಆ ರೀತಿಯಾಗಿ ನಿರ್ಣಯ ತೆಗೆದುಕೊಂಡು ಅದನ್ನ ನಮಗೆ ತಿಳಿಸ್ರಿ ಎನ್ನುವಂತಹ ವಿಚಾರವನ್ನ ಇಲ್ಲಿ ನಾವು ಕೇಳ್ತೀವಿ. ಅವರನ್ನು ಸಾಗು ಕಳಿಸಿದ ಮೇಲೆ ಅವರು ಫೊಯ್ನಿಕೆ ಸಮಾರ್ಯ ಸೀಮೆಗಳನ್ನ ಹಾದು ಹೋಗುತ್ತಿದ್ರು. ನೋಡ್ರಿ, ಅವ್ರು ಯಾವ ರೀತಿಯಾಗಿ ಸಮಾರ್ಯ ನಡುವು ಬರ್ತಂತ ಹೇಳಿದಲ್ಲ ನಿಮ್ಗೆ. ಮೇಲಿನಿಂದ ಕೆಳಗೆ ಬರುವಾಗ ನಡುವು ಬರ್ತದೆ, ಕೆಳಗಿನಿಂದ ಮೇಲೆ ಹೋಗುವಾಗ ನಡುವು ಬರ್ತದೆ. ಆದ ಕಾರಣ ಫೊಯ್ನಿಕೆ ಮತ್ತು ಸಮಾರ್ಯ ಸೀಮೆಗಳನ್ನ ಹಾದು ಅವರು ಕೆಳಗೆ ಹೋಗ್ತಾ ಇರುವಾಗ ಅವರು ಏನ್ ಮಾಡಿದ್ರು? ದೇ ಮೇಡ್ ಬೆಸ್ಟ್ ಯೂಸ್ ಆಫ್ ಎವ್ರಿ ಅಪರ್ಚುನಿಟಿ ಅಂತ ಹೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ನೋಡ್ರಿ, ಅವ್ರು ಸುಮ್ಮನೆ ಹೋಗ್ಲಿಲ್ಲ, ಜಸ್ಟ್ ದೇ ಡಿಡ್ ನಾಟ್ ಟೇಕ್ ಅಪ್ ದ ಜರ್ನಿ, ಬಟ್ ಅವ್ರು ಮಾಡಿದಂತ ಕಾರ್ಯ ಬಹಳ ವಿಶೇಷವಾಗಿತ್ತು. ಅದೇನಂತಂದ್ರೆ, ಹಾದು ಹೋಗುತ್ತಿರುವಾಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ ಸಂಗತಿಯನ್ನು ಅಲ್ಲಿದ್ದ ಸಹೋದರಿ ಆಮೇಲೆ ನೋಡ್ರಿ, ಸಾಗು ಕಳಿಸಿದ ಮೇಲೆ ಅವರು ಫೊಯ್ನಿಕೆ ಸಮಾರ್ಯ ಸೀಮೆಗಳಲ್ಲಿ ಹಾದುತ್ತಿರುವಾಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ ಸಂಗತಿಯನ್ನು ಅಲ್ಲಿ ಏನ್ ಮಾಡಿದ್ರು? ಅವರು ಸ್ವಾರ್ಥಿಯನ್ನ ಸಾರಿದ್ರು. ಆಗ ಅನ್ಯ ಜನರು ಕರ್ತನ ಕಡೆಗೆ ತಿರುಗಿಕೊಂಡ್ರು. ನೋಡ್ರಿ, ಇಷ್ಟೆಲ್ಲ ಆಗ್ತಾ ಇವೆ. ದೇ ಆರ್ ನಾಟ್ ಲೂಸಿಂಗ್ ದ ಅಪರ್ಚುನಿಟಿ, ಬಟ್ ದೇ ಆರ್ ಮೇಕಿಂಗ್ ಬೆಸ್ಟ್ ಯೂಸ್ ಆಫ್ ದ ಅಪರ್ಚುನಿಟಿ. ಆದ ಕಾರಣ ನಮ್ಮ ಜೀವನದಲ್ಲಿ ನಮಗೆ ಸಿಗುವಂತಹ ಒಂದೊಂದು ಅವಕಾಶ, ಸ್ವಾರ್ಥಿಯನ್ನ ತಿಳಿಸುವಂತಹ ಒಂದೊಂದು ಅವಕಾಶವನ್ನ ನಾವು ವ್ಯರ್ಥ ಮಾಡಬಾರದು. ಕೀಪ್ ಒನ್ ಟ್ರ್ಯಾಕ್ ವಿತ್ ಯು. ಒಂದು ಕರಪತ್ರಗಳನ್ನ ಇಟ್ಕೊಂಡಿರ್ರಿ, ಅದನ್ನ ನಿಮ್ಗೆ ಯಾರಿಗೂ ಬೇಕು ಅವ್ರಿಗೆ ಕೊಡ್ರಿ. ಸತ್ಯವೇದದ ವಿಷಯಗಳನ್ನ ಅವ್ರು ತಿಳಿಸ್ರಿ. ಯೇಸು ಸ್ವಾಮಿ ಮಾಡಿದಂತಹ ವಿಷಯಗಳನ್ನ ಅವ್ರಿಗೆ ಹೇಳ್ರಿ. ಯೇಸು ಸ್ವಾಮಿ ಸ್ವಸ್ಥ ಮಾಡಿದ್ದನ್ನ ಅವ್ರಿಗೆ ತಿಳಿಸ್ರಿ. ಅಪೊಸ್ತಲರ ಕೃತ್ಯದಲ್ಲಿ ಆದಂತಹ ವಿಷಯಗಳನ್ನ ಅವರಿಗೆ ತೋರಿಸ್ರಿ. ಈ ವಿಷಯಗಳ ಮೂಲಕ ಸ್ವಾರ್ಥಿಯನ್ನ ಅವರಿಗೆ ತಿಳಿಸ್ಕೊಡ್ರಿ, ಸಾರಿರಿ. ಆಗ ಏನಾಗ್ತದಂತಂದ್ರೆ, ಆತ್ಮಗಳು ಯೇಸು ಸ್ವಾಮಿಯ ಪಾದಗಳ ಬಳಿಗೆ ಬರ್ತವೆ, ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಅಂದ್ರೆ ಸ್ವಾರ್ಥಿಯನ್ನು ಸಾರಿದ್ರೆ ರಕ್ಷಣೆಯ ಒಂದು ಅನುಭವಕ್ಕೆ ಪವಿತ್ರ ಆತ್ಮನ ಅವ್ರು ನಡೆಸ್ತಾನೆ. ಒಂದ್ ವೇಳೆ ಸ್ವಾರ್ಥನೇ ಸಾರಲಿಲ್ಲ ಅಂತಂದ್ರೆ ಅವ್ರನ್ನ ನಾವು ಯಾವ ರೀತಿಯಾಗಿ ಯೇಸು ಸ್ವಾಮಿಯ ಬಳಿಗೆ ಹೇಗೆ ನಡೆಸಲಿಕ್ಕೆ ಸಾಧ್ಯ? ನೀವೇ ವಿಚಾರ ಮಾಡ್ರಿ. ಆದ ಕಾರಣ ಸಿಕ್ಕಂತಹ ಒಂದೊಂದು ಅವಕಾಶಗಳನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ಆಡೋಣ. ಆಗ ನಾವು ಸಹ ಆತ್ಮಗಳನ್ನ ಗೆದ್ದು ದೇವರು ಕೊಡುವಂತಹ ಆ ಜಯಮಾಲೆಗಳನ್ನ ಅನುಭವಿಸ್ಲಿಕ್ಕೆ ಆಗ್ತದೆ, ಹೊಂದಿಕೊಳ್ಳಿಕ್ಕೆ ಆಗ್ತದೆ. ದೇವರ ಸನ್ನಿಧಿಯಲ್ಲಿ ಆನಂದ ಪಡುವುದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹೆಚ್ಚನ್ನು ಅನುಭವಿಸುವುದಿಲ್ಲ, ಸಮಯದ ಅಭಾವ ಇರುವ ಕಾರಣ. ಆಗ ಏನಾಯ್ತು ಅಂತಂದ್ರೆ, ಇವ್ರು ಹೋಗಿ ಮುಟ್ಟಿದ್ರು. ಎಲ್ಲಿ? ಯೆರೂಸಲೇಮ್ ಸಭೆಗೆ ಹೋಗಿ ಮುಟ್ಟಿದ್ರು. ಅಲ್ಲಿ ಹೇಳಿದ್ರು ಏನಂತ ಹೇಳಿ ವಿವರವಾಗಿ ಅವರಿಗೆ ಹೇಳಿದ್ರು. ಇವರೆಲ್ಲರನ್ನ ಬಹುವಾಗಿ ಸಂತೋಷ ಪಡಿಸಿದ್ರು. ನಾನು ಹೇಳಿದಲ್ಲ, ಸಂತೋಷ ಇಸ್ ದ ಫ್ರೂಟ್ ಆಫ್ ದ ಆಕ್ಟ್ಸ್ ಆಫ್ ಅಪಾಸಲ್ಸ್.
ಅಪೊಸ್ತಲರ ಕೃತ್ಯದಲ್ಲಿ ನಮಗೆ ಕಂಡು ಬರುವಂತಹ ಮುಖ್ಯವಾದಂತಹ ಒಂದು ಅಂಶ ಯಾವುದಂತಂದ್ರೆ ಸಂತೋಷ. ಈ ವಿಷಯಗಳನ್ನ ಆ ಯೆರೂಸಲೇಮಿನ ಸಭೆಯ ಹಿರಿಯರು ಅಪೊಸ್ತಲರು ಕೇಳಿದಾಗ ಅವರಿಗೆ ಬಹಳ ಸಂತೋಷ ಆಯಿತು. They became very happy to listen to the reports of Paul and Barnabas. ಎಷ್ಟು ಒಂದು ಒಳ್ಳೆಯ ಒಂದು ವಿಷಯ ಅಲ್ಲಿ ನಡೀತಾ ಇದೆ. ಹಾಗೇನಾಗ್ತದೆ ನೋಡ್ರಿ, ಯೆರೂಸಲೇಮಿನ ಬಂದ ಮೇಲೆ ಸಭೆಯವರು ಅಪೊಸ್ತಲರು ಹಿರಿಯ ಸಭೆಯವರು ಸೇರಿಕೊಂಡಾಗ ದೇವರು ತಮ್ಮೊಂದಿಗೆ ಮಾಡಿದ ಕಾರ್ಯಗಳನ್ನು ತೀರಿಸಿದ್ರು. ಆಗ ಫರಿಸಾಯ ಮತದವರಲ್ಲಿ ಯೇಸುವನ್ನು ನಂಬಿದ ಕೆಲವರು ಎದ್ದು ದೇವರ ಕಡೆಗೆ ತಿರುಗಿಕೊಂಡಿರುವ ಅನೇಕ ಜನರಿಗೆ ಸುನ್ನತಿ ಮಾಡಿಸಬೇಕು ಮತ್ತು ಮೋಶೆಯ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೀಬೇಕು ಅಂತ ಹೇಳಿ ಅವರಿಗೆ ಅಪ್ಪಣೆ ಕೊಡಬೇಕು ಅಂತ ಹೇಳಿ ಸಭೆಗೆ ಅವರು ಹೇಳ್ತಾ ಇದ್ದಾರೆ. ಯಾರು? ಫರಿಸಾಯರು. ಯಹೂದ್ಯರಲ್ಲಿ ಕೆಲವರು ಫರಿಸಾಯರು. ಇವರು ಕೇವಲ ಏನು ಬರೇ ತೋರಿಸ್ಲಿಕ್ಕಿದ್ರು ಅಷ್ಟೇ. ದೇವರ್ ಓನ್ಲಿ ಫಾರ್ ಶೋ ಪೀಸ್ ಇದ್ದಂಗಿದ್ರು. ಅಂದ್ರೆ ನಾವು ಸಬ್ಬತ್ ಪಾಲಿಸ್ಬೇಕು, ನಾವು ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಉದ್ದವಾದಂತಹ ಬಟ್ಟೆಗಳನ್ನ ಹಾಕೋಬೇಕು, ಎಲ್ಲಾರು ಅವ್ರಿಗೆ ನಮಸ್ಕಾರ ಮಾಡ್ಬೇಕು, ಇಂತಹ ಎಲ್ಲಾ ವಿಷಯಗಳಿಂದ ಬಹಳಷ್ಟು ಅವರು ಮಗ್ನರಾಗಿ ಹೋದಂತಹ ವ್ಯಕ್ತಿಗಳು, ತೋರಿಕೆಗೆ ಇರುವಂತಹ ವ್ಯಕ್ತಿಗಳು, ಸಂಪ್ರದಾಯಗಳನ್ನ ಅನುಭವಿಸುವಂತಹ ವ್ಯಕ್ತಿಗಳಾಗಿದ್ರು. ಅವರು ಬಂದು ಹೇಳ್ತಾರೆ ಏನಂತ ಹೇಳಿ, ರಕ್ಷಣೆಯನ್ನ ಹೊಂದ್ಬೇಕಂದ್ರೆ ಅವರು ಸುನ್ನತಿ ಮಾಡಿಸ್ಕೋಬೇಕು, ಧರ್ಮಶಾಸ್ತ್ರವನ್ನು ಪಾಲಿಸಬೇಕು ಎಂಬುದಾಗಿ. ಆಗೇನಾಗ್ತದೆ ನೋಡ್ರಿ, ಅಪೊಸ್ತಲರು ಸಭೆಯವರು ಹಿರಿಯರು ಈ ವಿಷಯವನ್ನು ಕುರಿತು ಆಲೋಚಿಸುವುದಕ್ಕೆ ಕೂಡಿ ಬಂದಿರುವಾಗ ಬಹು ವಿವಾದವು ನಡೆದ ಮೇಲೆ ಪೇತ್ರನು ಎದ್ದು ಅವರಿಗೆ ಅಂತ. ಅಂದ್ರೆ ಅಲ್ಲಿಯೂ ಯೆರೂಸಲೇಮಿನಲ್ಲಿ ಹೋದಾಗ ಅಲ್ಲಿಯೂ ಸಹ ವಾದ ಆಯ್ತಂತೆ. ನೀವು ಅಂತ್ಯೋಕ್ಯದಲ್ಲಿ ಏನ್ ನೋಡಿದ್ರಿ, ಅಲ್ಲಿ ಒಂದು ವಾದ ಆಯ್ತು, ಅಲ್ಲಿ ನಿರ್ಣಯ ತೆಗೆದುಕೊಂಡ್ರು, ಹೋಗ್ರಿ ನೀವು ಯೆರೂಸಲೇಮಿಗೆ, ಅಲ್ಲಿ ಹೋದ್ಮೇಲೆ ಅಲ್ಲಿ ನೀವು ಏನು ಈ ವಿಷಯಗಳ ಬಗ್ಗೆ ಪ್ರಾರ್ಥಿಸ್ರಿ, ಡಿಸಿಷನ್ ತಗೊಳ್ರಿ, ನಮ್ಗೆ ತಿಳಿಸ್ರಿ ಅಂತ ಹೇಳಿ ಕಳಿಸಿದಾಗ ಇಲ್ಲಿ ಬಂದು ಅದನ್ನ ಅವರು ನೋಡುವಾಗ, ಅದನ್ನ ಹೇಳುವಾಗ ಇಲ್ಲಿಯೂ ಸಹ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಈ ಫರಿಸಾಯರು ಯಹೂದ್ಯರು ಇವರ ಮಧ್ಯದಲ್ಲಿ ಮತ್ತು ಅಪೊಸ್ತಲರ ಮಧ್ಯದಲ್ಲಿ, ಹಿರಿಯರ ಮಧ್ಯದಲ್ಲಿ ಬಹು ವಿವಾದವು ನಡೆಯಿತು ಅಂತ ಹೇಳಿ ಅಲ್ಲಿ ನಮ್ಗ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗಿರುವಾಗ ದೀಸ್ ಆರ್ ಆಲ್ ದ ಇನಿಷಿಯಲ್ ಸ್ಟೇಜಸ್. ಇವೆಲ್ಲ ಯಾಕೆ ಆಗ್ತವೆ ಅಂತಂದ್ರೆ, ಆರಂಭದ ದಿವಸಗಳನ್ನ ಇವ್ರು ಕಳೀತಾ ಇದ್ದಾರೆ. ಆದಿ ಸಭೆಯು ಈಸ್ ಇನ್ ದ ಪ್ರಿಮಿಟಿವ್ ಅಥವಾ ಇಟ್ ಇಸ್ ಎನ್ ಎ ವೆರಿ ಚೈಲ್ಡ್ಹುಡ್ ಸ್ಟೇಜ್ ಅಂತ ಹೇಳ್ಬೋದು. ಇನ್ನು ಬೆಳೆದಿರ್ಲಿಲ್ಲ, ಇದು ಜಸ್ಟ್ ಒಂದು ಮಗು ಹುಟ್ಟಿದಾಗ ಹೇಗಿರ್ತದೆ ಆ ಒಂದು ಸ್ಥಿತಿಯಲ್ಲಿ ಈ ಸಭೆಯ ವಿಷಯಗಳು ಇದ್ದವು. ಸೋ ಮೆನಿ ಥಿಂಗ್ಸ್ ಹ್ಯಾಡ್ ಟು ಬಿ ಇನ್ಕಾರ್ಪೊರೇಟೆಡ್. ಅಂದ್ರೆ ಅನೇಕ ವಿಷಯಗಳನ್ನ ಅವರು ಸ್ಥಿರಗೊಳಿಸಬೇಕಾಗಿತ್ತು, ಅವುಗಳನ್ನ ಒಳಗೆ ತಂದು ಅವುಗಳ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿತ್ತು. ಆದ ಕಾರಣ ಎಲ್ಲಾ ವಿಷಯಗಳು ಅಲ್ಲಿ ನಡೀತಾ ಇದ್ವು. ಅಂದ್ರೆ ಇನ್ನೂ ಅದು ಪರ್ಫೆಕ್ಟ್ ಆಗಿರ್ಲಿಲ್ಲ, ಅದು ಇನ್ನೂ ಮಗು ಆದ ಕಾರಣ ಅದು ಬೆಳೀತಾ ಇತ್ತು ಮತ್ತು ಅದರಲ್ಲಿ ಈ ಸಮಸ್ಯೆಗಳನ್ನ ಅವ್ರು ಕಾಣ್ತಾ ಇತ್ತು, ವಾದ ವಿವಾದಗಳು ಆಗ್ತಾ ಇತ್ತು. ಓಕೆ, ನೋಡೋಣ ಮುಂದೇನಾಯ್ತು. ಆಗ ಇಲ್ಲಿ 3 ವ್ಯಕ್ತಿಗಳು ತಮ್ಮ ಅಭಿಪ್ರಾಯಗಳನ್ನ ದೇವರ ವಾಕ್ಯದ ಆಧಾರದಿಂದ ತಿಳಿಸ್ತಾರೆ. ನೆನ್ಪಿಟ್ಕೊಳ್ರಿ, 3 ಜನ. ಮೊದಲನೇದಾಗಿ ಪೇತ್ರ, ಎರಡನೇದಾಗಿ ಪೌಲ ಬಾರ್ನಬಸ್ರು, ಅಂದ್ರೆ ಇಬ್ರು ಕೂಡ ಒಂದ ಅಂತ ಹೇಳ್ತೇನೆ ನಾನು. ಮೂರನೇದಾಗಿ ಯಾಕೋಬನು. ನೋಡ್ರಿ, ಈ ಒಂದು ಸಂಭಾಷಣೆಯಲ್ಲಿ ಅಥವಾ ಈ ಒಂದು ತಿಳುವಳಿಕೆಯ ಒಂದು ಸಭೆಯಲ್ಲಿ, ತಿಳುವಳಿಕೆಯ ಸಭೆ ಅಂತ ಹೇಳೋಣ ನಾವು, ಅಂಡರ್ಸ್ಟ್ಯಾಂಡಿಂಗ್ ಮೀಟಿಂಗ್ ಅಂತ ಹೇಳ್ಬೋದು. ಈ ಒಂದು ಮೀಟಿಂಗ್ಗೆ ಯಾರು ಸೇರಿ ಬಂದಿದ್ರು ಅಂತಂದ್ರೆ, ಪೇತ್ರ, ಪೌಲ ಬಾರ್ನಬಸ, ಆಮೇಲೆ ಯಾಕೋಬ, ಇವರೆಲ್ಲ ಅಲ್ಲಿ ಸೇರಿದ್ರು. ಹಿರಿಯರಿದ್ರು, ಫರಿಸಾಯರಿದ್ರು. ಅಂದ್ರೆ ಇವರೆಲ್ಲ ಯೇಸುಸ್ವಾಮಿ ನಂಬಿ ಬಂದಂಥವ್ರು, ಆದ್ರೆ ಇನ್ನೂ ಅವರಿಗೆ ಖಚಿತವಾದಂತಹ ವಿಷಯಗಳ ಅನುಭವ ಇರ್ಲಿಲ್ಲ. ಇಂಥ ವ್ಯಕ್ತಿಗಳು ಅಲ್ಲಿ ಇದ್ರು. ಅಂಥವರು ಸಹ ಈ ಒಂದು ಸಭೆಯಲ್ಲಿ ಇದ್ದಾರೆ. ಈಗೇನಾಯ್ತು ಅಂತಂದ್ರೆ, ಪೌಲನು ತನ್ನ ಒಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಪೌಲನು ಈಗಾಗಲೇ ಇದನ್ನು ಕ್ಲಾರಿಫೈ ಮಾಡಿದ್ದಾನೆ. ಇದನ್ನ ಹಿಂದಿನ 10ನೇ ಅಧ್ಯಾಯಕ್ಕೆ ನೀವು ನೋಡಿದ್ರೆ ಅಲ್ಲಿ ನಿಮಗ ಗೊತ್ತಾಗ್ತದೆ ಏನಂತ ಹೇಳಿ. ಪೌಲನು ಪೇತ್ರನು ಅದನ್ನ ಆಲ್ರೆಡಿ ಕ್ಲಿಯರ್ ಮಾಡಿದ್ದಾನೆ. ಆದ್ರೂ ಕೂಡ ಈಗ ಈ ಯೆರೂಸಲೇಮಿನಲ್ಲಿರ್ತಕ್ಕಂಥ ಸಭೆಯ ನಡುವೆ ಆಗುವಂತಹ ಈ ಸಂಭಾಷಣೆಯಲ್ಲಿ ಅಥವಾ ಈ ಒಂದು ಮೀಟಿಂಗ್ ದಲ್ಲಿ, ಸಭೆಯಲ್ಲಿ ಅವನು ತಿರುಗಿ ಅದನ್ನ ಹೇಳುವಂತಹ ಒಂದು ಸಂದರ್ಭ ಇಲ್ಲಿ ಬಂತು ಅಂತ ಹೇಳಿ ನಮಗ ಗೊತ್ತಾಗ್ತದೆ. ಮುಂದೇನಾಯ್ತು ಅಂತಂದ್ರೆ, ಇವ್ರು ಏನ್ ಮಾಡಿದ್ರು ಅಂತ ಹೇಳಿ ನಾವು ಮುಂದಿನ ಈ ವಚನಗಳಲ್ಲಿ ನಾವು ಬರುವಾಗ, 8ನೇ ವಚನಕ್ಕೆ ಬರುವಾಗ, ಯೇಸು ಸ್ವಾಮಿ ಕೃಪೆಯಿಂದ ನಂಬಿಕೆ ಇಡುವಾಗ ರಕ್ಷಣೆ ಖಂಡಿತವಾಗಿ ಆಗ್ತದೆ. ಆದ ಕಾರಣ ಈ ನೊಗವನ್ನ ಶಿಷ್ಯರ ಮೇಲೆ ನೀವು ಹಾಕ್ಬೇಡ್ರಿ ಅಂತ ಹೇಳಿ ಪೇತ್ರನು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಏನಾಗ್ತದೆ ನೋಡ್ರಿ, ವಚನ 7-8 ವರ್ಷಗಳಲ್ಲಿ, ಅಂದ್ರೆ
ಪೇತ್ರನು ಹೇಳುವಂತಹ ಈ ಮಾತುಗಳಲ್ಲಿ ಅಂದ್ರೆ ನಿಮಗೆ ಮುಂದೆ ಈ 7ರಿಂದ ಬರ್ತಕ್ಕಂತಹ ವಚನಗಳು 11ರಿಂದ ಈಗಾಗಲೇ ಆಂಟಿಯವರು ಓದಿದಂತ ಈ ಮೊದಲೇ ಭಾಗದ ಕೊನೆಯ ವಚನಗಳಲ್ಲಿ ಅದು ಅವನು ಹೇಳ್ತಾ ಇದ್ದಾನೆ. ಏನಂತೇಳಿ, ಫರಿಸಾಯರು ಆಗಿದ್ದ ಕಾರಣ ಅನ್ಯರು ಅಲ್ಲಿದ್ದಂತ ಕ್ರೈಸ್ತರಲ್ಲಿ ಕೆಲವರನ್ನ ಅವರು ಈ ಒಂದು ಸುನ್ನತಿ ವಿಷಯವಾಗಿ ಅಲ್ಲಿ ಒತ್ತಾಯಪಡಿಸ್ತಾ ಇದ್ರು. ಆಗ ಪೌಲನು ಈ ಮಾತನ್ನ ಅವರಿಗೆ ಹೇಳಿದನು. ಅಲ್ಲಿದ್ದಂತ ಕ್ರೈಸ್ತರಲ್ಲಿ ಅನ್ಯರು ರಕ್ಷಣೆ ಹೊಂದಾಗ ಸುನ್ನತಿ ಮಾಡಿಸ್ಕೊಳ್ಳುವ ಸಂಪ್ರದಾಯ ಅಲ್ಲಿ ಅವರು ಒತ್ತಾಯಪಡಿಸ್ತಿರುವಾಗ ಹಿರಿಸಭೆ ಮತ್ತು ದೇವರ ಜನರ ಗುಂಪಿನೊಳಗೆ, ಹಿರಿಯರ ಗುಂಪಿನೊಳಗೆ ಬಹುವಿಧ ಆಗ್ತದೆ. ಆಗ ಪೇತ್ರ ಎದ್ದು ಈ ಒಂದು ಚಿಕ್ಕ ಪ್ರಸಂಗ, ಇಟ್ ಇಸ್ ನಾಟ್ ಎ ಬಿಗ್ ಸರ್ಮನ್, ಒಂದು ಚಿಕ್ಕ ಪ್ರಸಂಗವನ್ನು ಮಾಡಿದ. ಈ ಒಂದು ವಿಚಾರವನ್ನ 10 ವರ್ಷಗಳ ಹಿಂದೆ ಆತನು ಹೇಳಿದ್ದ. ನೀವು ಇದನ್ನ ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್. ದಿಸ್ ಇಸ್ ಎ ರಿಪಿಟೇಷನ್. ಇದನ್ನು ಒಂದ್ಸಲ ಆತನು ಹೇಳಿದ್ದ ಯಾವಾಗ? ಕೊರ್ನೇಲ್ಯನನ್ನು ನೋಡ್ಲಿಕ್ಕೆ ಹೋದಾಗ. ನಿಮಗೆ ಗೊತ್ತಿದೆಯಲ್ಲ, ಕೊರ್ನೇಲಿಗೆ ದರ್ಶನ ಆಯ್ತು, ಪೇತ್ರನಿಗೆ ದರ್ಶನ ಆಯ್ತು. ಆಮೇಲೆ ಕೊರ್ನೆಲ್ಯ ಜನರನ್ನ ಕಳಿಸ್ಕೊಡ್ತಾನೆ, ಪೇತ್ರನ ಅವನ ಊರಿಗೆ ಹೋಗ್ತಾನೆ. ಅಲ್ಲಿ ಹೋದ್ಮೇಲೆ ಪೇತ್ರನು ಅಲ್ಲಿ ಪ್ರಸಂಗ ಮಾಡಿದಾಗ ಕೊರ್ನೇಲ್ಯನು ಅವನ ಜನರು ಅಂದ್ರೆ ಕುಟುಂಬ, ಅವನ ಜನರೆಲ್ಲರೂ ರಕ್ಷಣೆ ಹೊಂದ್ತಾರೆ, ಅವರಿಗೆ ಪವಿತ್ರ ಆತ್ಮದಾನ ಆಗ್ತದೆ ಎಂಬಂತಹ ವಿಚಾರವನ್ನ ನಾವು ಈಗಾಗಲೇ ನೋಡಿದ್ದೇವೆ. ಅದನ್ನ ಈಗ ಇದೇ 10 ವರ್ಷಗಳ ಹಿಂದೆ ಏನಾಗಿತ್ತು ಅದನ್ನ ರಿಪೀಟ್ ಮಾಡ್ತಾ ಇದ್ದಾನೆ. ನೋಡ್ರಿ, ಇದು ಕೊರ್ನೆಲ್ಯ ಆಗಿ ಆಲ್ರೆಡಿ 10 years ಆಗ್ಬಿಡ್ತಿದ್. ನಮಗ 1 ಅಧ್ಯಾಯ 2 ಅಧ್ಯಾಯ ಅಷ್ಟು ದಾಟೇವಿ ನಾವು. ಆದ್ರೆ ನಿಜವಾಗಿ ಅಲ್ಲಿ ಕಳೆದಂತ ಸಮಯ ಎಷ್ಟಾಗಿತ್ತಂತಂದ್ರೆ 10 years ಪಾಸ್ಟ್ ಆಲ್ರೆಡಿ ಎಂಬುದನ್ನು ನಾವು ನೆನ್ಪಿಟ್ಕೊಂಡ್ರು. ಅಂದ್ರೆ ಸೇವೆಯೇ ಎಷ್ಟು ಜೋರಾಗಿ ನಡೀತಾ ಇದೆ ಮತ್ತು ಸಮಯ ಸಹ ಎಷ್ಟು ಜೋರಾಗಿ ಹೋಗ್ತಾ ಇದೆ ಎಂಬಂತಹ ಒಂದು ಕಲ್ಪನೆ ನಮಗ ಇರಬೇಕು. ಈ ಒಂದು 10 ವರ್ಷಗಳ ಹಿಂದೆ ಆದಂತ ಈ ಒಂದು ಸನ್ನಿವೇಶವನ್ನ ಅವನಿಗೆ ಹೇಳ್ತಾನೆ, ಅಲ್ಲಿದ್ದಂಥವ್ರಿಗೆ ಹೇಳ್ತಾನೆ. ಯಹೂದ್ಯರಿಗೆ ಅಷ್ಟೇ ಅಲ್ಲ, ಅನ್ಯರಿಗೂ ಸಹ ಅವರು ರಕ್ಷಣೆ ಹೊಂದಿದಾಗ ಅಂದ್ರೆ ಯೇಸು ಸ್ವಾಮಿಯವರನ್ನ ಪಶ್ಚಾತ್ತಾಪಪಟ್ಟು ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟಾಗ ಅವರಿಗೆ ಪವಿತ್ರ ಆತ್ಮ ದಾನ ಆಯ್ತು ಎಂಬಂತಹ ವಿಷಯವನ್ನ ಅಲ್ಲಿ ತಿರುಗಿ ಅವನು ಹೇಳ್ತಾ ಇದ್ದಾನೆ. ಆದ ಕಾರಣ ರಕ್ಷಣೆಗೆ ದೇವರ ಕೃಪೆ, ಮನುಷ್ಯನ ಪಶ್ಚಾತ್ತಾಪ ಮತ್ತು ಯೇಸು ಸ್ವಾಮಿಯ ಮೇಲಿನ ನಂಬಿಕೆ, ಈ ವಿಷಯಗಳು ಬೇಕು ಹೊರತು ಬೇರೆ ಸಂಪ್ರದಾಯಗಳ ಅವಶ್ಯಕತೆ ಇಲ್ಲ. ಮತ್ತು ಅವರಿಗೆ ಅದು ಹೇಗೆ ಸಿಕ್ತು, ದೇವರು ಅದನ್ನು ಹೇಗೆ ಕೊಡು ಮಾಡಿದನು, ಅದಕ್ಕೆ ಒಂದು ಖಚಿತವಾಗಿ ಅಂದ್ರೆ ಖಾತ್ರಿಯಾಗಿ ಆದಂಥ ವಿಷಯ ಏನಂತಂದ್ರೆ ಪವಿತ್ರಾತ್ಮ ದಾನ. ಆದ ಕಾರಣ ಎಲ್ಲಾ ವಿಷಯಗಳನ್ನ ಅವರಿಗೆ ತಿರುಗಿ ಅಲ್ಲಿ ಅವರಿಗೆ ಹೇಳ್ತಾನೆ. ಇಟ್ಸ್ ಎ ರಿಪಿಟೇಷನ್, ನೀವು ಓದ್ಬೋದು ಅಂತ ತಿರುಗಿ, ನಾನು ಸಮಯ ಇಲ್ಲ ಅಂತೇಳಿ ಜಸ್ಟ್ ನಿಮಗೆ ಹೇಳ್ತಾ ಇದ್ದೇನೆ. ಆದ ಕಾರಣ ಅನ್ಯರಿಗೂ ಸಹ ಪವಿತ್ರ ಆತ್ಮನನ್ನು ಕೊಟ್ಟದ್ದರಲ್ಲಿ ದೇವರು ಯಾವ ಭೇದ ಮಾಡಲಿಲ್ಲ. ದೇವರು ಯಹೂದ್ಯರಿಗೂ ಕೊಟ್ಟ, ಅನ್ಯರಿಗೂ ಕೊಟ್ಟ. ಆದ ಕಾರಣ ದೇವರಲ್ಲಿ ಯಾವ ಭೇದ ಭಾವ ಇಲ್ಲ. ದೇವರಲ್ಲಿ ಅನ್ಯನು ಅಥವಾ ಯಹೂದ್ಯನು ಎನ್ನುವಂತಹ ಒಂದು ವ್ಯತ್ಯಾಸ ಇಲ್ಲ ಎಂಬುದನ್ನ ಪೇತ್ರನು ತನ್ನ ಚಿಕ್ಕ ಪ್ರಸಂಗದಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ. ವೆರಿ ಕ್ಲಿಯರ್ಲಿ ಹಿ ಸ್ಪೀಕ್ಸ್ ಅಬೌಟ್ ದೀಸ್ ಥಿಂಗ್ಸ್. ಹಾಗೇನಾಗ್ತಾ ಅಂತಂದ್ರೆ ವಚನ 11ರಲ್ಲಿ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡುವಾಗ ರಕ್ಷಣೆ ಆಗ್ತದೆ. ಆದ ಕಾರಣ ಈ ಅನ್ಯ ಜನರ ಮೇಲೆ ನೀವೇನ್ ಮಾಡ್ಬೇಡ್ರಿ, ಶಿಷ್ಯರ ಮೇಲೆ ನೊಗವನ್ನು ಹಾಕ್ಬೇಡ್ರಿ, ಒಜ್ಜೆ ಹಾಕ್ಬೇಡ್ರಿ. ನೀವು ಏನಂತೇಳಿ, ನೀವು ಧರ್ಮಶಾಸ್ತ್ರ ಪಾಲಿಸ್ಬೇಕು, ಸುನ್ನತಿ ಮಾಡಿಸ್ಬೇಕು ಎಂಬಂತಹ ಈ ನೊಗಗಳನ್ನ ನೀವು ಹಾಕ್ಬೇಡ್ರಿ ಅಂತೇಳಿ ಪೇತ್ರನು ಸ್ಪಷ್ಟವಾಗಿ ಪ್ರಸಂಗದಲ್ಲಿ ಈ ಮಾತನ್ನ ಹೇಳ್ತಾರೆ. ದೇರ್ ಇಸ್ ನೋ ambiguity at all, ಎವ್ರಿಥಿಂಗ್ ಇಸ್ ಮೇಡ್ ವೆರಿ ಕ್ಲಿಯರ್. ಆಗ ಏನಾಗ್ತದೆ ಅಂತಂದ್ರೆ ದೇವರು ಇವ್ರ ಮೂಲಕ ಅನ್ಯ ಜನರಲ್ಲಿ ಮಾಡಿದ ಎಲ್ಲಾ ಅದ್ಭುತ ಕಾರ್ಯಗಳನ್ನು ವಿವರಿಸಿದಾಗ ಆ ಜನರು ಏನಾದ್ರು ಅಂತಂದ್ರೆ ದೇ ಬಿಕೇಮ್ ಸೈಲೆಂಟ್. ಮೊದಲೇ ಸ್ಟೆಪ್ ಇಲ್ಲ, ನೀವು ನೆನ್ಪಿಟ್ಕೊಡ್ರಿ. ಪೇತ್ರನು ಈ ಒಂದು ವಿಷಯಗಳನ್ನ ಹೇಳಿದಾಗ, ಎಲ್ಲ ವಿಷಯಗಳನ್ನ ಹೇಳಿದಾಗ ದೇ ಬಿಕೇಮ್ ಸೈಲೆಂಟ್. ಮೊದ್ಲಿಗೆ ಏನ್ ಮಾಡಿದ್ರು? ದೇ ಸ್ಟಾರ್ಟೆಡ್ ಆರ್ಗ್ಯೂಯಿಂಗ್. ಪೇತ್ರ ಪ್ರಸಂಗ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ದೇ ವೇರ್ ಆರ್ಗ್ಯೂಯಿಂಗ್ ವೆರಿ ಸ್ಟ್ರಾಂಗ್ಲಿ. ಬಹಳ ಬಹುವಿಧವಾಗಿ ಅವರು ವಾದ ಹಾಕ್ತಾ ಇದ್ರು ಅಂತ ಹೇಳಿ ನೋಡಿ. ಈಗ ಪೇತ್ರನು ಹೇಳಿದ ಮೇಲೆ ಅವರ ಒಂದು ವಾದ ಸ್ವಲ್ಪ ಶಾಂತ ಆಯ್ತು. ಅವರೇನಾದ್ರಂತೆ ಮೌನವಾದರು ಎಂಬುದಾಗಿ ಅಲ್ಲಿ ಹೇಳಲಾಗಿದೆ. ಆಮೇಲೆ ನಾನು ಹೇಳಿದಲ್ಲ, 3 ಜನರಲ್ಲಿ ನಿಮಗೆ ತಮ್ಮ ವಿಷಯವಾಗಿ ಹೇಳ್ತಾರೆ, ಅಂದ್ರೆ ತಮ್ಮ ಅಭಿಪ್ರಾಯಗಳನ್ನು ಹೇಳ್ತಾರೆ, ಅಥವಾ ಪ್ರಸಂಗವನ್ನು ಹೇಳ್ತಾರೆ, ಅಥವಾ ದೇವರ ವಾಕ್ಯದಿಂದ ಅವರು ಅಲ್ಲಿ ತಿಳಿಸ್ತಾರೆ. ಅದರಲ್ಲಿ 2ನೇ ಅವನು ಯಾರಂತಂದ್ರೆ ಯಾಕೋಬ್.
13ನೇ ವಚನಕ್ಕೆ ಬಂದ್ರೆ ನಿಮ್ಗೆ ಅಲ್ಲಿ ಬರ್ತದೆ. ಈಗ ಯಾಕೋಬ ಎದ್ದು ನಿಂತ್ಕೊಂಡು ಏನ್ ಮಾಡ್ತಾನ ಅಂತಂದ್ರೆ ತಾನು ಸಹ ಒಂದು ಚಿಕ್ಕ ಪ್ರಸಂಗವನ್ನ ಅಲ್ಲಿ ಅವರಿಗೆ ಮಾಡ್ತಾನೆ ಎಂಬಂತಹ ವಿಷಯ ನಮಗಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಈ ಯಾಕೋಬ ಯಾರು ಅಂತ ಹೇಳಿ ನಾವು ಸ್ವಲ್ಪ ತಿಳ್ಕೊಂಡಿರ್ಬೇಕು. ಯಾಕೋಬ ಯಾರಂತಂದ್ರೆ ಯೇಸು ಕ್ರಿಸ್ತರ ಸಹೋದರ, ಹಾಫ್ ಬ್ರದರ್ ಅಂತ ಹೇಳ್ತೀವಲ್ಲ ನಾವು, ಆ ರೀತಿಯಾಗಿ ಈ ಯಾಕೋಬ ಯೇಸು ಕ್ರಿಸ್ತರ ಸಹೋದರ ಆಗಿದ್ದ. ಅಷ್ಟೇ ಅಲ್ಲದೆ ಯೆರೂಸಲೇಮಿನ ಸಭೆಯ ಮುಖ್ಯಸ್ಥನಾಗಿದ್ದ. ಸಿ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಯಾಕೋಬನು ಯೇಸು ಕ್ರಿಸ್ತರ ಸಹೋದರನಾಗಿದ್ದ ಮೊದಲೇದ್ದು. ಎರಡನೇದಾಗಿ ಯೆರೂಸಲೇಮಿನ ಸಭೆಯ ಮುಖ್ಯಸ್ಥನಾಗಿದ್ದ. ಹಿ ವಾಸ್ ಎ ಮೇನ್ ಪರ್ಸನ್ ಅಂತ ಹೇಳಿ ಅವನ ಬಗ್ಗೆ ನಾವು ಕಾಣ್ತೇವೆ. ಈ ರೀತಿಯಾಗಿ ಈ ಯಾಕೋಬ ಮತ್ತೇನ್ ಮಾಡಿದ್ದಾನೆ ಅಂತಂದ್ರೆ ಯಾಕೋಬನ ಪತ್ರವನ್ನು ಸಹ ಬರೆದಿದ್ದಾನೆ. ದ ಎಪಿಸಲ್ ಆಫ್ ಜೇಮ್ಸ್ ಈಸ್ ರಿಟನ್ ಬೈ ದಿಸ್ ಪರ್ಸನ್. ನೆನ್ಪಿಟ್ಕೊಡ್ರಿ ಇಷ್ಟೆಲ್ಲ ವಿಷಯಗಳು ಯಾಕೋಬನ ಬಗ್ಗೆ. ಯೇಸು ಕ್ರಿಸ್ತರ ಸಹೋದರ ಅಂದ್ರೆ ಹಾಫ್ ಬ್ರದರ್. ಎರಡನೇದಾಗಿ ಇವನೇನಾಗಿದ್ದ, ಯೆರೂಸಲೇಮ್ ಸಭೆಯ ಮುಖ್ಯಸ್ಥನಾಗಿದ್ದ. ಹಿ ವಾಸ್ ಅ ಮೇನ್ ಪರ್ಸನ್. ಥರ್ಡ್ಲಿ, ಯಾಕೋಬನ ಪತ್ರವನ್ನ ಬರೆದವನು ಯಾರಂತಂದ್ರೆ ಯಾಕೋಬ. ಹೀಗೆ ಈ 3 ವಿಷಯಗಳನ್ನ ಅವನ ಬಗ್ಗೆ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ನೆನ್ಪಿಟ್ಕೊಡ್ರಿ, ಬಹಳ ಇಂಪಾರ್ಟೆಂಟ್ ಇವೆಲ್ಲ. ಆಮೇಲೆ ಏನಾಗ್ತದೆ ಅಂತಂದ್ರೆ ಇವನು ಏನ್ ಮಾಡ್ದ ಅಂತಂದ್ರೆ ದೇವರ ವಾಕ್ಯದ ಜ್ಞಾನದಿಂದ ತುಂಬಿದವನಾದಂತಹ ಇವನು. ಈ ಹ್ಯಾಡ್ ಲಾಟ್ ಆಫ್ ಸ್ಪಿರಿಚುವಲ್ ನಾಲೆಡ್ಜ್ ಎಂಬುದಾಗಿ ಅವನ ಬಗ್ಗೆ ಓದ್ತೀವಿ. ಯಾಕಂದ್ರೆ ಮೇನ್ ಪರ್ಸನ್ ಆಗಿದ್ದ ಅಂತಂದ್ರೆ ಹಿ ಮಸ್ಟ್ ಬಿ ಹ್ಯಾವಿಂಗ್ ಕ್ವಾಲಿಫಿಕೇಶನ್ ಅಂತಂದ್ರೆ ಅರ್ಹತೆ ಅವನಲ್ಲಿ ಇರ್ಲೇಬೇಕು. ಅಂದ್ರೆ ದೇವರ ವಾಕ್ಯ ತಿಳ್ಕೊಂಡಿರ್ಲೇಬೇಕು. ಆದ ಕಾರಣ ಅದನ್ನ ನಾವು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದ. ಅವನ ಪ್ರಸಂಗದಲ್ಲಿ 2 ವಿಷಯಗಳನ್ನ ನೆನಪಿಟ್ಕೊಂಡಿರ್ರಿ. ಈಗ ನಾನು ಹೇಳ್ತಾ ಹೋಗ್ತೇನೆ, ಅವಾಗ ನೀವು 2 ವಿಷಯಗಳನ್ನು ಗಮನಿಸಬೇಕು. ಮೊದಲನೇದಾಗಿ ಯಹೂದ್ಯರ ವಿಷಯವಾಗಿ, ಎರಡನೇದಾಗಿ ಅನ್ಯರ ವಿಷಯವಾಗಿ. ಇಬ್ಬರನ್ನು ಬ್ಯಾಲೆನ್ಸ್ ಮಾಡ್ತಾನೆ ಅವನು. ಈಸ್ ನಾಟ್ ಸ್ಪೀಕಿಂಗ್ ಓನ್ಲಿ ಆನ್ ಬಿಹಾಫ್ ಆಫ್ ದ ಜ್ಯೂಸ್, ಬಟ್ ಆಲ್ಸೋ ಹಿ ಸ್ಪೀಕ್ಸ್ ಅಬೌಟ್ ದ ಜೆಂಟೈಲ್ಸ್. ಇಬ್ಬರನ್ನು ಸಹ ತನ್ನ ಮುಂದೆ ಇಟ್ಟುಕೊಂಡು ಆತನು ಮಾತಾಡ್ತಾನೆ ಎಂಬುದನ್ನ ನಾನು ಹೇಳುವಾಗ ತಿಳ್ಕೊಳ್ರಿ. ಅವನೇನ್ ಹೇಳ್ತಾನೆ ಅಂತಂದ್ರೆ ಅಮೋಸನ ಪ್ರವಾದ ಹೋಗಿ 4ನೇ ಅಧ್ಯಾಯ 11ರಿಂದ 12 ವಚನಗಳಲ್ಲಿ ಬರೆದಂತ ವಿಷಯಗಳನ್ನ ತೆಗೆದುಕೊಂಡು ಆಧಾರ ಮಾಡ್ತಾ ಇದ್ದ. ನೋಡ್ರಿ ಯಾವ ರೀತಿಯಾಗಿ ಆದಿಸಭೆಯಲ್ಲಿ ವಿಷಯಗಳು ನಡೀತಾ ಇವೆ. ನಿಮ್ಗೆ ಗೊತ್ತಿರ್ಬೇಕಿದು. ಈ ದಿವಸಗಳಲ್ಲಿ ನಮ್ಮ ಸಭೆಗಳಲ್ಲಿ ಏನ್ ನಡೀತಾ ಇವೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಗೌರ್ಮೆಂಟ್ ಬಂದ್ರೆ ಕ್ಲಿಯರ್ ಮಾಡ್ಕೊಬಿಡ್ಬೋದು. ಅದಕ್ಕೆ ಅಲ್ಲೇ ಆಫೀಸಲ್ಲಿ ಇರೋರು ಇಲ್ಲೇ ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ ಏನಾದ್ರು ಅದು ನೋಡ್ಬಿಟ್ಟು ನೀವು ಇದ್ ಮಾಡ್ಬಿಟ್ರಿ. ದಯಮಾಡಿ ಇಲ್ಲಿ ನೀವು ಮ್ಯೂಟ್ ಮಾಡಿ ಮಾತಾಡ್ರಿ. ಆದ್ರೆ ಮ್ಯೂಟ್ ಮಾಡ್ಲಿಲ್ಲ ಅಂದ್ರೆ ಇಲ್ಲಿ ಕೇಳಿಸ್ತದೆ. ಇಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ ಅಮೋಸನ ಪ್ರವಾದನೆ ಗ್ರಂಥಕ್ಕೆ ಹೋಗಿ ಅಲ್ಲಿದ್ದಂತಹ ಒಂದು ಅಂಶವನ್ನ ತೆಗೆದುಕೊಂಡು ಬರ್ತಾನೆ. ಅದೇನಂತಂದ್ರೆ ದಾವೀದನ ಗುಡಾರ ಬಿದ್ದು ಹೋಗಿದೆ. ಅಲ್ಲಿ ನಮಗ ಸ್ಪಷ್ಟವಾಗಿ ಹೇಳಿದ್ ನೋಡ್ರಿ ಏನಂತೇಳಿ, ಇದಾದ ಮೇಲೆ ನಾನು ಹಿಂತಿರುಗಿ ದಾವೀದನು ಬಿದ್ದು ಹೋಗಿರೋ ಗುಡಾರವನ್ನು, 16ನೇ ವಚನ, ಇದಾದ ಮೇಲೆ ನಾನು ಹಿಂತಿರುಗಿ ಬಂದು ದಾವೀದನು ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು ಎಂಬುದಾಗಿ ಹೇಳಿದಂತ ಅಮೋಸನ ಪ್ರವಾದನೆ 4ನೇ ಅಧ್ಯಾಯ 11ರಿಂದ 12 ವಚನಗಳಲ್ಲಿ ಅದು ಬರೆಯಲ್ಪಟ್ಟ. ಅಂದ್ರೆ ಏನು ಅಂತಂದ್ರೆ ದಾವೀದನ ಗುಡಾರವನ್ನ ಎತ್ತುವೆನು ಅಂತಂದ್ರೆ ಏನು? ದಾವೀದನ ನಿಜ ರಾಜ್ಯವನ್ನ ನಾನು ಸ್ಥಾಪಿಸುತ್ತೇನೆ. ಅದು ಯಾರ ರಾಜ್ಯ? ಕರ್ತನಾದ ಯೇಸು ಕ್ರಿಸ್ತರ ರಾಜ್ಯ ಎಂಬುದಾಗಿ ಇಲ್ಲಿ ಆತನು ಆಮೋಸ್ ಪ್ರವಾದಿಯ ಗ್ರಂಥದ ಮೂಲಕವಾಗಿ ಯೇಸು ಕ್ರಿಸ್ತರ ಮುಂಬರುವಂತಹ ರಾಜ್ಯದ ವಿಷಯವಾಗಿ ಅಲ್ಲಿ ಆತನು ಹೇಳ್ತಾ ಇದ್ದಾನೆ. ಈ ರಾಜ್ಯದಲ್ಲಿ ಕೇವಲ ಯಹೂದ್ಯರಷ್ಟೇ ಅಲ್ಲ, ಅನ್ಯರು ಸಹ ಇರ್ತಾರೆ. ಅಂದ್ರೆ ಅವರು ರಕ್ಷಣೆ ಹೊಂದ್ತಾರೆ, ಅವರು ರಾಜ್ಯಕ್ಕೆ ಬಾಧ್ಯರಾಗ್ತಾರೆ ಎಂಬಂತಹ ವಿಚಾರವನ್ನ ಅಲ್ಲಿ ಯಾಕೋಬನು ಅವರಿಗೆ ತಿಳಿಸ್ತಾ ಇದ್ದ. ಅಂದ್ರೆ ಅನ್ಯರಿಗೆ ಯಾವ ರೀತಿಯಾಗಿ ರಕ್ಷಣೆಯ ಒಂದು ಅನುಭವದಿಂದ
ಈಗ ಕರ್ತನಾದ ಯೇಸು ಕ್ರಿಸ್ತರ ರಾಜ್ಯಕ್ಕೆ ಪ್ರವೇಶ ಸಿಗ್ತದೆ ಎಂಬ ವಿಚಾರವನ್ನ ಇಲ್ಲಿ ಆತನು ಬಹಳ ಸುಂದರವಾದ ರೀತಿಯಲ್ಲಿ ಹೇಳ್ತಾನೆ. ಸಮಯದ ಅಭಾವದಿಂದ ಅದನ್ನು ಓದ್ರಿ, ಗೊತ್ತಾಗ್ತದೆ ನಿಮಗೆ. ನಿಮಗೆ ವಿವರಿಸೋದ್ರ ಅವಶ್ಯಕತೆ ಇಲ್ಲ. ಇನ್ನು ನಾನು ಈಗ ಅನ್ಯರು ಸಹ ಏನ್ ಮಾಡ್ಬೇಕು, ಅದ್ ಕಾರಣ ಯಹೂದ್ಯರು ಅವರನ್ನ ತಡೋಕ್ ಹೋಗ್ಬೇಡ್ರಿ ನೀವು. ಅಂದ್ರೆ ಸುಂತಿ ಮಾಡ್ಕೊಳ್ರಿ ಅಥವಾ ಮೋಶೆ ಧರ್ಮಶಾಸ್ತ್ರನ ಅನುಭವಿಸ್ರಿ ಅಂತ ಹೇಳಿಕ್ ಹೋಗ್ಬೇಡ್ರಿ. ಅವ್ರು ಯೇಸು ಕ್ರಿಸ್ತರನ್ನ ನಂಬಿ ರಕ್ಷಣೆ ಹೊಂದಿ ಅವರು ಯೇಸು ಕ್ರಿಸ್ತ ರಾಜ್ಯಕ್ಕೆ ಬಾಧ್ಯರಾಗ್ತಾರೆ. ಅದ ಕಾರಣ ಈ ಎಲ್ಲಾ ವಿಷಯಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳಿದ ಮೇಲೆ 2ನೇ ಭಾಗಕ್ಕೂ ಸಹ ಅವನು ಅಲ್ಲಿ ಹೇಳ್ತಾ ಇದ್ದಾನೆ. ಅದೇನಂತಂದ್ರೆ ಅನ್ಯರಲ್ಲಿ ಇರ್ತಕ್ಕಂಥ 3 ಅಂಶಗಳನ್ನ, ವಿಷಯಗಳನ್ನ ಅವನು ಎತ್ತಿ ತೋರಿಸ್ತಾ ಇದ್ದಾನೆ. 3 things he points out to the Gentiles. ಅನ್ಯ ಜನರು ನೀವೇನ್ ಮಾಡ್ಬೇಕು? 3 ವಿಷಯಗಳಿಂದ ದೂರ ಇರ್ಬೇಕು. ಅವು ಇಲ್ಲಿ ನಮಗ ಸ್ಪಷ್ಟವಾಗಿ ಹೇಳಲಾಗಿವೆ. ಏನಂತಂದ್ರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನ ನೀವು ಸೇವಿಸುವಂಗಿಲ್ಲ. ಅಂದ್ರೆ ನೀವು ವಿಗ್ರಹಾರಾಧನೆ ಬಂದ್ ಅಂದ್ಮೇಲೆ ನೀವು ಆ ವಿಗ್ರಹದ ನೈವೇದ್ಯ ಸೇರಿಸೋ ಪ್ರಶ್ನೆ ಬರುವುದಿಲ್ಲ. ಆಧಾರದ ವಿಷಯವಾಗಿ ನೀವು ದೂರ ಇರಬೇಕು, ಅಂದ್ರೆ ಅದನ್ನ ಮಾಡಬಾರದು ಎಂಬುದಾಗಿ 2ನೇದಾಗಿ ಹೇಳ್ತಾನೆ. 3ನೇದಾಗಿ ಕತ್ತು ಹಿಚ್ಚುಕಿ ಕೊಂದದ್ದನ್ನ, ರಕ್ತವನ್ನ, ಕೂಡಿರುವಂತಹ ಮಾಂಸವನ್ನ ನೀವು ಸೇವಿಸಬಾರದು. ನೋಡ್ರಿ, ಈ 3 ವಿಷಯಗಳ ಬಗ್ಗೆ ಅನ್ಯರಿಗೆ ಆತನು ಹೇಳ್ತಾ ಇದ್ದಾನೆ. ಅವರು ಸಹ ಏನು, ದೇ ಶುಡ್ ಆಲ್ಸೋ ಬಿ ಕೇರ್ಫುಲ್. ಯಹೂದ್ಯರಿಗೆ ಅವನು ಕೇರ್ಫುಲ್ ಆಗಿರ್ರಿ ಅಂತ ಹೇಳಿದ ಮೇಲೆ ಅನ್ಯರಿಗೂ ಸಹ ನೀವು ಕೇರ್ಫುಲ್ ಆಗಿರ್ಬೇಕು. ಈ 3 ವಿಷಯಗಳಿಂದ ನೀವು ದೂರ ಇರಬೇಕು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ಅವ್ರಿಗೂ ಸಹ ಎಚ್ಚರಿಕೆಯನ್ನ ಕೊಡುವಂತದ್ದನ್ನ 23ರಿಂದ 29 ವಚನಗಳಲ್ಲಿ ನಾವು ಕಾಣ್ತೇವೆ. ಹೀಗೆ ಈ ಎಲ್ಲಾ ವಿಷಯಗಳನ್ನ ಯಾಕೋಬನು ದೇವರ ವಾಕ್ಯದ ಆಧಾರದಿಂದ, ಆಮೋಸ್ ಪ್ರವಾದಿಯ ಗ್ರಂಥದಿಂದ, ಅನ್ಯ ಜನರಲ್ಲಿರ್ತಕ್ಕಂಥ ಆ ಕೆಲವು ವಿಷಯಗಳಿಂದ ಹೇಳಿದ ಮೇಲೆ ಈಗ ಅವನೇನ್ ಹೇಳ್ತಾನೆ ಅಂತಂದ್ರೆ, ಈ ವಿಷಯಗಳನ್ನ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ, ಇದನ್ನ ನಾವು ಅಂತ್ಯೋಕ್ಯ ಸಭೆಗೆ ತಿಳಿಸ್ಬೇಕು. ವಿ ಹ್ಯಾವ್ ಟು ಇನ್ಫಾರ್ಮ್ ಟು ದ ಅಂಟಿಯೋಕ್ ಚರ್ಚ್. ಯಾಕಂದ್ರೆ ಅವರಿಗೆ ಈಗ ನಮ್ಮ ಈ ಒಂದು ಮೀಟಿಂಗ್ ಕಾನ್ಫರೆನ್ಸ್ ಏನ್ ನಡೀತಾ ಇದೆ, ಈ ಕಾನ್ಫರೆನ್ಸ್ ಮಿನಿಟ್ಸ್ ಅಥವಾ ಈ ಕಾನ್ಫರೆನ್ಸ್ ಅಲ್ಲಿ ತೆಗೆದುಕೊಂಡಂತಹ ನಿರ್ಣಯಗಳನ್ನ ನಾವು ಅವರಿಗೆ ತಿಳಿಸ್ಬೇಕು. ಆದ ಕಾರಣ ನಾವು ಒಂದು ಪತ್ರ ಬರೆಯೋಣ ಅಂತ ಹೇಳಿ ಅಲ್ಲಿ ಆತನು ಒಂದು ಪತ್ರವನ್ನ ಬರೀತಾನೆ ಎಂಬುದಾಗಿ ನೀವು ಅಲ್ಲಿ ಕಾಣ್ತೀರಿ. ನೋಡ್ರಿ, ಯಹೂದ್ಯರಿಗೆ ನಿಷಿದ್ಧವಾದಂತಹ 3 ವಿಷಯಗಳ ಬಗ್ಗೆ ಅನ್ಯ ಜನರಿಗೆ ಹೇಳ್ದ, ಮತ್ತು ಅನ್ಯ ಜನರು ಸುನ್ನತಿ ಮಾಡಿಸ್ಕೊಳ್ಳೋದಾಗ್ಲಿ ಅಥವಾ ಧರ್ಮಶಾಸ್ತ್ರ ಬೋಧಿಸಿದ ಪಾಲಿಸಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ಯಹೂದ್ಯರಿಗೂ ಸಹ ಹೇಳ್ದ. ಅದನ್ನ ನೀವು ಕಂಪಲ್ಸರಿ ಮಾಡುವಂಗಿಲ್ಲ. ದೋಸ್ ಆರ್ ನಾಟ್ ನೆಸೆಸರಿ. ಯಾಕಂದ್ರೆ ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನ ಪೂರೈಸಿದ್ದಾನೆ. ಆತನು ಧರ್ಮಶಾಸ್ತ್ರವನ್ನ ಬದಿಗಿರಿಸ್ಲಿಕ್ಕೆ ಬರ್ಲಿಲ್ಲ ಅಥವಾ ತೆಗೆದು ಹಾಕ್ಲಿಕ್ಕೆ ಬರ್ಲಿಲ್ಲ, ಆದ್ರೆ ಆಲ್ರೆಡಿ ಹಿ ಹ್ಯಾಸ್ ಫುಲ್ಫಿಲ್ಡ್ ಇಟ್. ಆದ ಕಾರಣ ನಾವು ಅದನ್ನು ಪೂರೈಸುವುದರ ಅವಶ್ಯಕತೆನೇ ಇಲ್ಲ. ಆದ ಕಾರಣ ಇದನ್ನ ನೆನಪಿನಲ್ಲಿ ಇಟ್ಕೊಳ್ರಿ ನೀವು ಅಂತ ಅಲ್ಲಿ ಹೇಳ್ತಾನೆ. ಆಮೇಲೆ ಈ 3 ವಿಷಯಗಳನ್ನ ಅನ್ಯರಿಗೂ ಸಹ ಹೇಳ್ತಾನೆ. ನೀವು ಇದನ್ನ ಮಾಡ್ಬೇಡ್ರಿ. ನೈವೇದ್ಯದ ಬಗ್ಗೆ, ಆಧಾರದ ಬಗ್ಗೆ ಮತ್ತು ರಕ್ತ ಮಿಶ್ರಿತವಾದ ಮಾಂಸದ ಬಗ್ಗೆ. ಇವೇನಾಗಿವೆ ಅಂತಂದ್ರೆ ಯಹೂದ್ರಲ್ಲಿ ಇವು ಇಲ್ಲ. ಆದ ಕಾರಣ ನೀವು ಏನಾಗಬೇಕಾಗಿದೆ, ಒಟ್ಟಾಗಿ ನೀವು ಇರಬೇಕು. ಯು ಹ್ಯಾವ್ ಟು ಲಿವ್ ಟುಗೆದರ್ ಇನ್ ದ ಚರ್ಚ್ ಆಫ್ ಗಾಡ್. ಯು ಹ್ಯಾವ್ ಟು ಲಿವ್ ಟುಗೆದರ್. ಯಹೂದ್ಯರು ತಮ್ಮ ಸಂಪ್ರದಾಯ, ಅನ್ಯರು ತಮ್ಮ ವಿಚಾರಗಳನ್ನ ಮಾಡುವಂಗಿಲ್ಲ. ಎಲ್ಲರೂ ಕೂಡಿ ಒಂದೇ ವಿಧವಾಗಿ, ಅಂದ್ರೆ ದೇವರ ಏನು ಆಜ್ಞೆಗಳಿವೆ ಅವುಗಳ ಪ್ರಕಾರ ನಡೆಯಬೇಕು. ಯೇಸು ಸ್ವಾಮಿ ಹೇಳಿದ್ದನ್ನ ನಾವು ಪಾಲಿಸಬೇಕು ಎನ್ನುವುದನ್ನ ಮುಂದಿಟ್ಟುಕೊಂಡು ಯಾಕೋಬನು ಅನ್ಯರಿಗೂ ಮತ್ತು ಯಹೂದ್ಯರಿಗೂ ಈ ಎಲ್ಲಾ ಮಾತುಗಳನ್ನ ಸುಂದರವಾಗಿ ತಿಳಿಸ್ಕೊಡ್ತಾನೆ. ಹೋದ್ರಿ, ಅದರಿಂದ ನಿಮ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಸಿಗ್ತವೆ. ಸಮಯದ ಅಭಾವದಿಂದ ನಾನು ಇಷ್ಟು ಹೇಳ್ತಾ ಇದ್ದೇನೆ. ಇದರಿಂದ ನೀವು ಸಾಕಷ್ಟು ಅದನ್ನ ಎಕ್ಸ್ಪಾಂಡ್ ಮಾಡಿ ಅಭ್ಯಾಸ ಮಾಡಬಹುದು. ಹೀಗೆ ಎಲ್ಲಾ ಚರ್ಚೆ ವಿಷಯಗಳು ಏನಾಗಿದ್ವು ಅಂತಂದ್ರೆ, ಅಲ್ಲಿ ಏನಾಯ್ತು ಅಂತಂದ್ರೆ, ನಮಗೆ ನಾವು 29ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಾಯ್ತು ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಈ ಹೆಚ್ಚಿನ ಭಾರವನ್ನು ನೀವು ನಿಮ್ಮ ಮೇಲೆ ಹಾಕಬಾರದು. ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು ಎಂಬುದಾಗಿ. ಅಂದ್ರೆ ಹೂ ಇಸ್ ದೇರ್ ನೌ? ಪವಿತ್ರಾತ್ಮನು ವರ್ಕ್ ಮಾಡ್ತಾ ಇದ್ದಾನೆ. ಆಕ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ನೋಡ್ರಿ, ಮತ್ತೆ ಅದೇ ಬರ್ತಿರ್ತದೆ. ಯಾಕಂದ್ರೆ ಪವಿತ್ರಾತ್ಮನ ಕೆಲಸ ಅಷ್ಟು ಅದ್ಭುತವಾಗಿ ಅಲ್ಲಿ ನಡೀತಾ ಇದೆ. ವಾಗ್ವಾದಗಳು, ಬಹು ತೀಕ್ಷ್ಣವಾದ ವಾಗ್ವಾದಗಳೆಲ್ಲ ಹೋದವು. ಈಗ ದೇ ಹ್ಯಾವ್ ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಒಂದು ತಿಳುವಳಿಕೆಗೆ ಅವ್ರು ಬಂದಿದ್ದಾರೆ.
ಆ ತಿಳುವಳಿಕೆಯನ್ನ ಅವ್ರು ಹೇಳ್ತಾ ಇದ್ದಾರೆ ನೋಡ್ರಿ. ಎಲ್ಲರಿಗೂ ವಿಹಿತವಾಗಿ ತೋರಿತು, ಎಲ್ಲರೂ ಅದನ್ನ ಅಗ್ರಿ ಮಾಡಿದ್ರು. ಏನಂತ ಹೇಳಿ, ಇವೆಲ್ಲಾ ವಿಷಯಗಳನ್ನ ಮಾಡಬಾರ್ದು, ಇವೆಲ್ಲ ವಿಷಯಗಳನ್ನ ದೂರ ಇರ್ಬೇಕು ಎಂಬಂತಹ ಎಲ್ಲಾ ವಿಷಯಗಳನ್ನ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಪ್ರಾರ್ಥನಾ ಪೂರ್ವಕವಾಗಿ ಈ ನಿರ್ಣಯವನ್ನ ಅವರು ತೆಗೆದುಕೊಂಡ್ರು. ಆಗ ನಿಮಗೆ ಒಳ್ಳೆಯದಾಗುವುದು, ಶುಭವಾಗಲಿ ಅಂತ ಹೇಳಿ ಪತ್ರವನ್ನ ಬರೆದಿದ್ದಾರೆ. ಇದೆಲ್ಲ ಏನಂತಂದ್ರೆ, ನೀವು 22ರಿಂದ 29 ವಚನಗಳ ಬಗ್ಗೆ ಓದಿದ್ರೆ, ದಿಸ್ ಇಸ್ ದ ಕಂಟೆಂಟ್ ಆಫ್ ದ ಲೆಟರ್. ಆ ಅಂತ್ಯೋಕ್ಯಕ್ಕೆ ನಾವು ಪತ್ರ ಬರೆದು ತಿಳಿಸ್ಬೇಕು ಅಂತ ಏನು ಹೇಳಿದಲ್ಲ ಯಾಕೋಬ, ಆ ಲೆಟರ್ ಕಂಟೆಂಟ್ ಇದಾಗಿದೆ ಅಂತ ಹೇಳಿ ಈ ವಚನಗಳನ್ನ ನೀವು ಓದುವಾಗ ತಿಳ್ಕೊಳ್ತೀವಿ. ಈ ರೀತಿಯಾಗಿ ಪವಿತ್ರ ಆತ್ಮನು ಅದ್ಭುತವಾದ ರೀತಿಯಲ್ಲಿ ಜನರ ಹೃದಯಗಳಲ್ಲಿ ಕೆಲಸ ಮಾಡಿ ಅಲ್ಲಿ ಒಮ್ಮತವನ್ನ ತರ್ತಾ ಇದ್ದಾನೆ, ಐಕ್ಯತೆಯನ್ನ ತರ್ತಾ ಇದ್ದಾನೆ, ಒಂದತ್ವದಿಂದ ಅವರು ಜೀವಿಸಿರುವಂತೆ ಮಾಡ್ತಾ ಇದ್ದಾನೆ. ಐಕ್ಯತೆ, ಯುನಿಟಿ ಈಸ್ ಸೋ ಇಂಪಾರ್ಟೆಂಟ್ ಇನ್ ದ ಚರ್ಚ್ ಆಫ್ ಗಾಡ್ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಅವರು ಅಪ್ಪಣೆ ತೆಗೆದುಕೊಂಡು ಅಂತ್ಯೋಕ್ಯಕ್ಕೆ ಬಂದ್ರು. ಓಕೆ, ಮತ್ತೆ ಯಾರು ಬಂದ್ರು ಅಂತ ಹೇಳಿ ಅದನ್ನು ನಾವು ಸ್ವಲ್ಪ ತಿಳ್ಕೊಬೇಕೀಗ. ಯಾಕಂದ್ರೆ ಈಗ ಅಂತ್ಯೋಕ್ಯದಿಂದ ಬರುವಾಗ ಪೌಲ ಬಾರ್ನಬರು ಬಂದಿದ್ದಾರೆ, ಅವ್ರು ಕೂಡ ಕೆಲವರು ಬಂದಿದ್ದಾರೆ. ಅವರು ಬಂದು ಈ ಯೆರೂಸಲೇಮಿನ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಿದ್ದಾರೆ. ಭಾಗವಹಿಸಿದ ಮೇಲೆ ಏನಾಯ್ತು, ಪೇತ್ರ ಅಲ್ಲಿ ಕೆಲವು ವಿಚಾರಗಳನ್ನ ಹೇಳ್ದ, ಯಾಕೋಬನು ಕೆಲವು ವಿಚಾರಗಳನ್ನ ಹೇಳ್ದ. ಮಧ್ಯದಲ್ಲಿ ನಾನು ಅದನ್ನ ಸ್ವಲ್ಪ ಮಿಸ್ ಮಾಡಿದೆ, ಅದನ್ನ ಈಗ ಹೇಳ್ತೇನೆ ನಿಮ್ಗೆ. ಜಸ್ಟ್ ಒಂದೆರಡು ವಚನಗಳಿವೆ. ಹೇಳಿದಲ್ಲ, 3 ಗುಂಪಿನಲ್ಲಿ ಈಗ ಯಾಕೋಬಂದಾಯ್ತು, ಆಮೇಲೆ ಪೇತ್ರಂದಾಯ್ತು, ಪೌಲ ಬಾರ್ನಬರು ಏನ್ ಮಾಡಿದ್ರು ಅನ್ನುವುದು 12ನೇ ವಚನದಲ್ಲಿ ಇದೆ. ಗುಂಪು ಕೂಡಿದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಮೌನವಾಗಿದ್ರು. ಅವಾಗ ಯಾರು ಬರ್ತಾರೆ ಅಂದ್ರೆ, ಮಧ್ಯದಲ್ಲಿ ಆದಂತದ್ದು. ನಾನು ನಿಮಗೆ ಪೇತ್ರ ಯಾಕೋಬರ್ದು ಹೇಳಿದೆ, ಅದ್ರ ಮಧ್ಯದಲ್ಲಿ ಆದಂತಹ ವಿಚಾರ ಯಾವ್ದಂತಂದ್ರೆ, ಬಾರ್ನಬನು ಪೌಲನು ತಮ್ಮ ಮೂಲಕವಾಗಿ ದೇವರು ಅನ್ಯ ಜನರಲ್ಲಿ ಮಾಡಿದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ವಿವರಿಸುವುದನ್ನು ಕಿವಿಗೊಟ್ಟು ಕೇಳಿದರು. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಆದಂತಹ ವಿಷಯಗಳನ್ನ ಅಲ್ಲಿ ವರ್ಣಿಸ್ತಾ ಇದ್ದಾರೆ. ಆಕ್ಚುಯಲ್ ವಾಟ್ ಎವರ್ ಹ್ಯಾಸ್ ಹ್ಯಾಪನ್ಡ್ ಅದನ್ನ ಅವ್ರು ಹೇಳ್ತಾ ಇದ್ದಾರೆ. ಅದೇನಂತಂದ್ರೆ, ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆದವು, ಮತ್ತು ಯಾವ ರೀತಿಯಾಗಿ ದೇವರು ಅದನ್ನು ಆಶೀರ್ವದಿಸಿದ, ಆತ್ಮಗಳು ಯಾವ ರೀತಿಯಾಗಿ ರಕ್ಷಿಸಲ್ಪಟ್ಟು, ಈ ವಿಷಯವನ್ನ ಬಾರ್ನಬ ಪೌಲರು 12-13 ವಚನಗಳಲ್ಲಿ ಬರೆದಿದ್ದಾರೆ. ಆಮೇಲೆ ಯಾಕೋಬನು ಅದನ್ನ ಹೇಳ. ಆಮೇಲೆ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ, ಆ ಸಭೆಯ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಇಬ್ಬರನ್ನ ಆರಿಸ್ಕೊಳ್ತಾರೆ. ದೇ ಸೆಲೆಕ್ಟ್ 2 people ಫ್ರಮ್ ಜೆರೂಸಲೇಮ್. ಅವ್ರು ಯಾರಂತಂದ್ರೆ, ಬಾರ್ಸಬನೆನಿಸಿಕೊಳ್ಳುವಂತ ಬಾರ್ಸಬನೆನಿಸಿಕೊಳ್ಳುವಂತವನು ಒಬ್ಬನು, ಮತ್ತೊಬ್ಬನು ಯಾರಂತಂದ್ರೆ ಸೀಲನು, ಸಿಲ್ವಾನ ಎನಿಸ್ಕೊಳ್ಳುವಂತ ಸೀಲನು. ಈ ಇಬ್ಬರನ್ನ ಅವರು ಏನ್ ಮಾಡಿದ್ರು, ಆರಿಸ್ಕೊಳ್ತಾರೆ. ದೇ ಸೆಲೆಕ್ಟೆಡ್ ಹಿಮ್. ಇದು 27ನೇ ವಚನದಲ್ಲಿ ಇದೆ ನೋಡ್ರಿ. ಆದದ್ರಿಂದ ಯೂದನನ್ನು, ಅಂದ್ರೆ ಯಾರಿವ, ಬಾರ್ಸಬ ನೆನೆಸ್ಕೊಳ್ಳು, ಬಾರ್ನಬ ಅಲ್ಲ, ಬಾರ್ಸಬ ನೆನೆಸ್ಕೊಳ್ಳುವಂತ ಯೂದ, ಬಾರ್ಸಬ್ ಜೂಡಸ್. ಎರಡನೇದಾಗಿ ಸಿಲ್ವಾನಸ್. ಈ ಇಬ್ಬರನ್ನ ಆರಿಸಿಕೊಂಡು ಪೌಲ ಬಾರ್ನಬರ ಜೊತೆಗೆ ಕಳಿಸ್ಕೊಡ್ತಾರೆ. ಯಾಕೆ ಕಳಿಸ್ಕೊಡ್ತಾರೆ ಅಂತಂದ್ರೆ, ಆ ಲೆಟರ್ ತೆಗೆದುಕೊಂಡು ಹೋಗುವುದಕ್ಕಾಗಿ, ಟು ಕ್ಯಾರಿ ದಟ್ ಲೆಟರ್ ಟು ಆಂಟಿಯಾಕ್ದಿಂದ ಇವ್ರು ಬಂದ್ರು, ಜೆರೂಸಲೇಮ್ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸಿದ್ರು. ಅಲ್ಲಿ ಆದಂತಹ ಎಲ್ಲಾ ಮಿನಿಟ್ಸ್ ಗಳನ್ನ ಅಥವಾ ನಿರ್ಧಾರಗಳನ್ನ ಬರ್ಕೊಂಡ್ರು. ಆಮೇಲೆ ಹೊರಟು ಹೋದ್ರು. ಎಲ್ಲಿ? ಮತ್ತೆ ಅಂತ್ಯೋಕ್ಯಕ್ಕೆ. 480 ಕಿಲೋಮೀಟರ್ಸ್ ಮತ್ತೆ ಅವರು ಹೋಗ್ತಾರೆ ಉತ್ತರ ಭಾಗಕ್ಕೆ ಅಂತ ಹೇಳಿ ನಮ್ಗೆ ಇಲ್ಲಿ ಕಂಡು ಬರ್ತದೆ. ಅದ ಕಾರಣ ನೋಡ್ರಿ, ಎಷ್ಟು ಜನ ಆದ್ರೂ ಈಗ ಪೌಲ ಬಾರ್ನಬರಾದ್ರು, ಆಮೇಲೆ ಯೂದ ಮತ್ತು ಬಾರ್ಸಬ ಯೂದ ಮತ್ತು ಸಿಲ್ವಾನಸ್, ಇವರು ಲೆಟರ್ ತೆಗೆದುಕೊಂಡ್ರು. ಅಂದ್ರೆ ಇವರು ಪತ್ರವಾಹಕರಾದ್ರು, ಕೊರಿಯರ್ ಪರ್ಸನ್ಸ್ ಆದ್ರು ಇವರು ಮತ್ತೆ ಬಂದಂತ ಅಲ್ಲಿ ಅಂತ್ಯೋಕ್ಯದಿಂದ ಬಂದಂತ ಕ್ರೈಸ್ತರು ಅವರೆಲ್ಲ ತಿರುಗಿ ಮತ್ತೆ ಈಗ ಅಂತ್ಯೋಕ್ಯಕ್ಕೆ ಪ್ರಯಾಣ ಮಾಡಿದರು ಎಂಬುದಾಗಿ ನಮಗೆ ಅಲ್ಲಿ ತಿಳಿದು ಬರ್ತದೆ. ಆಮೇಲೆ ಏನಾಯ್ತು ಅಂತಂದ್ರೆ, ಅವರ ಅಪ್ಪಣೆ ತೆಗೆದುಕೊಂಡು ಅಂತ್ಯೋಕ್ಯಕ್ಕೆ ಬಂದು ಮಂಡಳಿಯನ್ನು ಕೂಡಿಸಿ ಆ ಕಾಗದವನ್ನು ಅವರಿಗೆ ಒಪ್ಪಿಸಿದ್ರು. ದೇ ಹ್ಯಾವ್ ಟ್ರಾವೆಲ್ಡ್ ಅಗೇನ್ ಸೋ ಲಾಂಗ್, ಅಂಡ್ ಅಲ್ಲಿ ಹೋದ್ಮೇಲೆ ಆ ಪತ್ರವನ್ನು ಕೊಡ್ತಾರೆ. ಯಾರು? ಯೂದ ಮತ್ತು ಸೀಲರ್.
ಆಗೇನಾಯ್ತಂತಂದ್ರೆ ಅವರು ಓದಿ ಅದರಿಂದ ಧೈರ್ಯ ತಂದುಕೊಂಡು ಸಂತೋಷ ಪಟ್ಟರು. ಅವನು ಹೇಳಿದಲ್ಲ ನಿಮ್ಗೆ ಸಂತೋಷ ಎಷ್ಟು ಸಲ ಬರ್ತದೆ ಅಂತ ಹೇಳಿ. ಅಗೇನ್ ದೇರ್ ವಾಸ್ ಎ ಜಾಯ್. ದಟ್ ಈಸ್ ದ ಫ್ರೂಟ್ ಆಫ್ ದ ಆಕ್ಟ್ಸ್ ಆಫ್ ಅಪಾಸಲ್ಸ್, ಆಕ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಅಲ್ಲಿ ಅದರ ಫಲ ಏನಂತಂದ್ರೆ ಸಂತೋಷ. ಮೊದಲಿಗೇನಿತ್ತು ಬಹು ವಿವಾದ, ವಾಗ್ವಾದ, ತೀಕ್ಷ್ಣ ವಾಗ್ವಾದ ಎಲ್ಲ ಅದು. ಆದ್ರೆ ಈಗ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಸಂತೋಷ ಪಡ್ತಾ ಇದ್ದಾರೆ. ಯೂದನು ಸೀಲನು ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರನು ಅವ್ರೇನಾಗಿದ್ರು, ಅವ್ರದ್ದು ಸ್ಪೆಷಾಲಿಟಿ ಇದೆ. ಈ ಯೂದ ಮತ್ತು ಸೀಲ ಏನಿದ್ರಂತಂದ್ರೆ ದೇವರ್ ಪ್ರಾಫಿಟ್ಸ್ ಅಟ್ ದಟ್ ಟೈಮ್. ಅವಾಗ ಪ್ರವಾದಿಗಳ ಅವಶ್ಯಕತೆ ಇತ್ತು, ಆದ ಕಾರಣ ಅವರು ಪ್ರವಾದನೆ ಮಾಡ್ತಿದ್ರು. ಆದ್ರೆ ಈಗ ಇಲ್ಲ, ಅದನ್ನ ನೆನ್ಪಿಟ್ಕೊಡ್ರಿ. ಈಗ ಯಾರು ಪ್ರವಾದಿಗಳ ಅವಶ್ಯಕತೆ ಇಲ್ಲ, ಎಲ್ಲ ಎವ್ರಿಥಿಂಗ್ ಇಸ್ ರಿಟರ್ನ್ ಇನ್ ದ ವರ್ಡ್ ಆಫ್ ಗಾಡ್. ಆದ ಕಾರಣ ನಾವು ದೇವ್ರ ವಾಕ್ಯ ಓದಿದ್ರೆ ಸಾಕು, ಅಲ್ಲಿ ನಮಗೆಲ್ಲ ಸಿಗ್ತವೆ. ಆದ ಕಾರಣ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಯೂದ ಮತ್ತು ಸೀಲರು ಆಗಿನ ಕಾಲದಲ್ಲಿ ಪ್ರವಾದಿಗಳಾದ ಕಾರಣ ಅಲ್ಲಿದ್ದಂತಹ ಎಲ್ಲಾ ಸಹೋದರರಿಗೆ ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿದ್ರು. ನೋಡ್ರಿ ಎಷ್ಟು ವಿಷಯಗಳು ಇಲ್ಲಿ ನಡೀತಾ ಇದೆ. ಇವರು ಸುಮ್ಮನೆ ಬರ್ಲಿಲ್ಲ ಇಬ್ರು. ದೀಸ್ ಪೀಪಲ್ ಆಲ್ಸೋ ಪ್ಲೇಡ್ ವೆರಿ ಇಂಪಾರ್ಟೆಂಟ್ ರೋಲ್. ಬಂದ ಮೇಲೆ ದೇವರು ಅವರಿಗೆ ಕೊಟ್ಟಂತಹ ಜ್ಞಾನದಿಂದ ಅಲ್ಲಿದ್ದಂತಹ ಜನರನ್ನ ದೃಢಪಡಿಸಿದ್ರು. ದೇ ಕನ್ಫರ್ಮ್, ಅವರಿಗೆ ಸ್ಟೆಬಿಲಿಟಿ ತಂದು ಕೊಟ್ರು ಅವರು. ಆಮೇಲೆ ಏನಾಯ್ತಂತ ಪ್ರಬೋಧಿಸಿ ದೃಢಪಡಿಸಿದ್ರು. ಅಲ್ಲಿ ಕೆಲವು ಕಾಲ ಕಳೆದ ನಂತರ ತಮ್ಮನ್ನು ಕಳಿಸಿದವರ ಬಳಿಗೆ ಹಿಂತಿರುಗಿ ಹೋಗುವುದಕ್ಕೆ ಅಪ್ಪಣೆಯನ್ನ ತೆಗೆದುಕೊಂಡ್ರು. ಎಲ್ಲಿಂದ ಬಂದಿದ್ರು ಇವರು? ಯೆರೂಸಲೇಮ್ ಸಭೆಯಿಂದ ಬಂದಿದ್ರು. ಎಲ್ಲಿ ಬಂದಿದ್ದಾರೆ? ಅಂತ್ಯೋಕ್ಯಕ್ಕೆ ಬಂದಿದ್ದಾರೆ. ಅಂತ್ಯೋಕ್ಯದಲ್ಲಿ ಬಂದು ಕಾಗದ ಕೊಟ್ರು, ಪತ್ರ ಕೊಟ್ರು, ವಿವರಿಸಿದ್ರು, ದೃಢಪಡಿಸಿದ್ರು, ಸ್ವಲ್ಪ ಕಾಲ ಇದ್ರು. ಆಮೇಲೆ ಏನಾಯ್ತು ಅಂತಂದ್ರೆ ದೇ ಹ್ಯಾವ್ ಟು ಗೋ ಬ್ಯಾಕ್ ಟು ದೇರ್ ಮದರ್ ಚರ್ಚ್. ಅದ್ಯಾಲ್ಲಿ ಅಂತಂದ್ರೆ ಯೆರೂಸಲೇಮ್ನಲ್ಲಿ. ಆದರೆ ಪೌಲನು ಬಾರ್ನಬನು ಅಂತ್ಯೋಕ್ಯದಲ್ಲಿಯೇ ನಿಂತು ಬೇರೆ ಅನೇಕರೊಂದಿಗೆ ಉಪದೇಶ ಮಾಡುತ್ತಾ ಕರ್ತನ ವಾಕ್ಯ ಎಂಬ ಸ್ವಾರ್ಥೆಯನ್ನ ಸಾರುತ್ತಾ ಇದ್ರು. ಓಕೆ, ಈಗ ಯೂದ ಮತ್ತು ಸೀಲ ಹಿಂತಿರುಗಿ ಹೋದ್ರು, ಯಾಕಂದ್ರೆ ಅವ್ರ ಕೆಲಸ ಆಯ್ತು. ಆಮೇಲೆ ಸಭೆಯಲ್ಲಿ ಸಂತೋಷ ಉಂಟಾಯ್ತು, ಐಕ್ಯತೆ ಉಂಟಾಯ್ತು, ಎಲ್ಲಾ ಸಂಶಯಗಳು ಹೋದವು. ಈಗ ಅವ್ರು ತಿರುಗಿ ಹೋದ್ರು. ಆದ್ರೆ ಅವ್ರು ಕೂಡ ತಿರುಗಿ ಪೌಲ ಬಾರ್ನಬರು ಹೋಗ್ಲಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಅಂತ್ಯೋಕ್ಯದಲ್ಲಿಯೇ ಇದ್ರು. ಅಂದ್ರೆ ಅಲ್ಲಿದ್ದುಕೊಂಡು ಬೇರೆ ಬೇರೆ ಸ್ಥಳಗಳಲ್ಲಿ ವಿಸಿಟ್ ಮಾಡಿರ್ಬೇಕು, ಅದರ ವಿವರ ಇಲ್ಲ ಇಲ್ಲಿ. ಆದ ಕಾರಣ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಕರ್ತನ ವಾಕ್ಯವೆಂಬ ಸ್ವಾರ್ಥಿಯನ್ನ ಸಾರುತ್ತಾ ಇದ್ದರು. ಸೊ ದೇರ್ ವರ್ಕ್ ವಾಸ್ ಟು ಪ್ರೀಚ್ ದ ಗಾಸ್ಪಲ್ ಆಫ್ ಲಾರ್ಡ್ ಜೀಸಸ್ ಕ್ರೈಸ್ಟ್. ನೋಡ್ರಿ ಯಾವ ರೀತಿಯಾಗಿ ಸಭೆ ಬೆಳೀತಾ ಇದೆ, ಸ್ವಾರ್ಥ ಸಾರಲ್ಪಡ್ತಾ ಇದೆ. ಆಗ ಸಭೆಗಳು ಬೆಳೀತಾ ಇವೆ, ಹೆಚ್ಚಾಗ್ತಾ ಇವೆ. ದೇ ಆರ್ ಇನ್ಕ್ರೀಸಿಂಗ್ ಇನ್ ನಂಬರ್. ಈ ದಿವಸಗಳಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ? ಸಭೆಗಳು ಕಡಿಮೆ ಆಗ್ತಾ ಇವೆ, ಹೆಚ್ಚಾಗ್ತಾ ಇಲ್ಲ, ಕಡಿಮೆ ಆಗ್ತಾ ಇದೆ. ಕ್ರೈಸ್ತರು ಕಡಿಮೆ ಆಗ್ತಾ ಇದ್ದಾರೆ. ಕಾರಣ ಏನು? ನಾವ್ ಎಷ್ಟು ಜನ ಸ್ವಾರ್ಥೆಯನ್ನು ಸಾರ್ತಾ ಇದ್ದೇವೆ? ಎಷ್ಟು ಜನ ಯೇಸು ಸ್ವಾಮಿಯವ್ರ ಬಗ್ಗೆ ನಮ್ಮ ರಕ್ಷಣೆ ಅನುಭವವನ್ನು ಹೇಳ್ತಾ ಇದ್ದೇವೆ? ನಮ್ಮ ಪಾಲಿನ ಕರ್ತವ್ಯ ನಾವು ಮಾಡ್ಲೇಬೇಕು. ಅವ್ರು ಮಾಡಿದ್ರು, ಅವ್ರು ಪಡೆದ್ರು. ಆದ್ರೆ ನಾವು ಈ ದಿವಸದಲ್ಲಿ ಮಾಡಿ ದೇವರ ಆಶೀರ್ವಾದ ಪಡ್ಕೊಳ್ಬೇಕು. ಸಭೆ ಬೆಳೆಯಬೇಕು, ಸಭೆ ದೃಢಗೊಳ್ಳಬೇಕು, ಸಭೆ ಸಂತೋಷ ಪಡಬೇಕು. ಕೊನೆ ಭಾಗಕ್ಕೆ ನಾವು ಬಂದಿದ್ದೇವೆ, ಸಮಯ ದಾಟಿದೆ ಆಲ್ಮೋಸ್ಟ್. ಅದನ್ನ ಆದ ಕಾರಣ ಈ 4-5 ವಚನಗಳನ್ನ ನಾನು ಕ್ಲುಪ್ತವಾಗಿ ಹೇಳ್ತೇನೆ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಒಂದು ಭಾಗ ಬಹಳ ಮುಖ್ಯ, ಆದ ಕಾರಣ ಇದನ್ನ ಹೇಳಿ ನಾನು ಮುಗಿಸ್ತೇನೆ. ಈ ಭಾಗದಲ್ಲಿ ಈಗಾಗಲೇ ಆಂಟಿ ಓದಿದ್ರು. ಅದರಲ್ಲಿ ಏನ್ ಕಾಣ್ತೀವಿ ಅಂತಂದ್ರೆ ಪೌಲ ಬಾರ್ನಬರ ನಡುವೆ ಆದಂತ ವ್ಯತ್ಯಾಸ, ಅವರಲ್ಲಿ ಡಿಫರೆನ್ಸ್ ಬಂದ್ಬಿಡ್ತೀವಿ. ನಿಮಗೆಲ್ಲ ಅನುಭವ, ಈಗ ಈ ಅಭ್ಯಾಸದಲ್ಲಿ ನೀವು ಸಾಕಷ್ಟು ತಿಳ್ಕೊಂಡಿದ್ದೀರಿ ಏನಂತ ಹೇಳಿ. ಪೌಲ ಬಾರ್ನಬರು ಮೊದಲಿಗೆ ಬಾರ್ನಬ ಪೌಲರು ಯಾವ ರೀತಿಯಾಗಿ ಬಾರ್ನಬ ಪೌಲನಿಗೆ ಪ್ರೋತ್ಸಾಹ ಕೊಟ್ಟ. ಯಾರು ಅವನನ್ನ ಅವಾಗ ಎಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅವಾಗ ಬಾರ್ನಬ ಅವನನ್ನ ಸ್ವೀಕರಿಸಿದ, ಅವನ್ನ ಕರ್ಕೊಂಡು ಹೋಗಿ ಸಭೆಗೆ ಇಂಟ್ರೊಡ್ಯೂಸ್ ಮಾಡ್ದ. ಆಮೇಲೆ ಸೌಲನ ಸಾಕ್ಷಿಗೆ ತಾನೇ ಖಾತ್ರಿಯಾಗಿ ನಿಂತು ಸೌಲನನ್ನ ಆತನ ಪ್ರೋತ್ಸಾಹಿಸಿ ಮೇಲೆ ತಂದಂತ ಒಬ್ಬ ವ್ಯಕ್ತಿ ಬಾರ್ನಬ. ಧೈರ್ಯದಾಯಕ, ಆತನು ಸನ್ ಆಫ್ ಎನ್ಕರೇಜ್ಮೆಂಟ್ ಎಂಬುದಾಗಿ ಅವನನ್ನು ಕರೆಸಿಕೊಂಡಂತ ಒಬ್ಬ ವ್ಯಕ್ತಿ. ಈಗೇನಾಯ್ತು ಅಂತಂದ್ರೆ ಈ 9 ಸ್ಥಳಗಳಲ್ಲಿ, ಅಂದ್ರೆ ಫಸ್ಟ್ ಮಿಷನರಿ ಜರ್ನಿಯಲ್ಲಿ ನಾವೇನೋ ಸ್ವಾರ್ಥ ಸೇವೆ ಮಾಡಿ ಬಂದಿದ್ದೇವೆ, ಅವರ ಸ್ಥಿತಿ ಹೇಗಿದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕು. ನೋಡ್ರಿ, ಇದು ಪೌಲನ ವಿಚಾರ, ಅಂದ್ರೆ ಪವಿತ್ರಾತ್ಮನು ಪೌಲನಿಗೆ ಕೊಟ್ಟಂತ ವಿಚಾರ. ಸೋ ಇಂಪಾರ್ಟೆಂಟ್, ಬಿಕಾಸ್ ರಿವ್ಯೂ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಒಂದ್ಸಲ ಸೇವೆ ಮಾಡಿ ಬಂದ್ಕೊಂಡು ಮುಗಿತಂತ ಅಲ್ಲ. ಆ ಸಭೆ ಅಥವಾ ಆ ಸಭೆ ಹೇಗಿದೆ, ಹೇಗೆ ನಡೀತಾ ಇದೆ,
ಯಾವ ಸಮಸ್ಯೆ ಎದುರಿಸ್ತಾ ಇದೆ, ಎಲ್ಲಿ ಕುಂಟ್ತಾ ಇದೆ ಅಥವಾ ಜೋರಾಗಿ ಹೋಗ್ತಾ ಇದೆ ಎಂಬುದನ್ನ ನಾವು ತಿಳ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಆದ ಕಾರಣ ಪೌಲ ಏನಂದ, ಬಾರ್ನಬನಿಗೆ ಒಂದ್ ಮಾತು ಹೇಳ್ತಾನೆ ನೋಡ್ರಿ, ಏನಂತ ಹೇಳಿ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಸ್ಥಳಗಳಿಗೆ, ಅಂದ್ರೆ 9 ಸ್ಥಳ ನಾ ಹೇಳೇನಿ ನಿಮ್ಗೆ ಲಾಸ್ಟ್ ಟೈಮ್, ಅವುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆ ನೋಡೋಣ ಬಾ ಎಂದು ಹೇಳ್ದ. ಯಾರು? ಸೌಲ ಅಂದ್ರೆ ಪೌಲ. ಬಾರ್ನಬನಿಗೆ ಹೇಳ್ದ. ದೆನ್ ಬಾರ್ನಬ ಆಲ್ಸೋ ಸೆಡ್ ಎಸ್, ಓಕೆ, ಹೋಗೋಣ ಹಂಗಾರ, ನಡಿ ಹಂಗಾರ ಹೋಗೋಣ ಅಂತ ಹೇಳಿ ಅವನು ಒಪ್ಕೊಂಡ. ಯಾಕಂದ್ರೆ ದೇ ವೇರ್ ಟುಗೆದರ್ ಅಂಡ್ ದೇ ವೇರ್ ವೆರಿ ಮಚ್ ಫ್ರೆಂಡ್ಲಿ ಅಂತ ಹೇಳಿ ನಮ್ಗೆ ಅವ್ರ ಬಗ್ಗೆ ಗೊತ್ತಿದೆ. ಆಗ ಬಾರ್ನವ ಏನ್ ಮಾಡ್ದ ಅಂತಂದ್ರೆ, ಮಾರ್ಕ ನೆನೆಸಿಕೊಳ್ಳುವಂತವನ, ಯಾರಿವ ಮಾರ್ಕ? ಜಾನ್ ಮಾರ್ಕ್. ಮೊದ್ಲೇ ಸ್ವಾರ್ಥ ಪ್ರಯಾಣದಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ವಿ ನಾವು, ನಾ ಹೇಳಿದಲ್ಲ ನಿಮ್ಗೆ. ಆತನು ಯಾವ ಊರಿನಲ್ಲಿ ಬಿಟ್ಟು ಬಂದ ಅಂತ ಹೇಳ್ತಾನೆ, ಪಂಪುಲ್ಯದಲ್ಲಿ ಈ ಪೌಲ ಬಾರ್ನಬರನ್ನ ಬಿಟ್ಟು ಯೆರೂಸಲೇಮಿಗೆ ಬಂದ್ಬಿಟ್ಟಂತ ವ್ಯಕ್ತಿ ಇವನು. ಆಗ ಪೌಲ ಏನ್ ಮಾಡ್ತಾನೆ ಅಂತಂದ್ರೆ, ಅಬ್ಜೆಕ್ಷನ್ ತಗೊಳ್ತಾನ. ಈ ವ್ಯಕ್ತಿಯನ್ನ ನಿನ್ಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಿ? ಯಾಕಂದ್ರೆ ಇವನನ್ನ ನಾವು ಕರ್ಕೊಂಡು ಹೋಗಿದ್ದೀವಿ ಮೊದ್ಲೇ ಪ್ರಯಾಣದಲ್ಲಿ, ಆದ್ರೆ ಇವನೇನ್ ಮಾಡ್ದ? ಬಿಟ್ಟು ಬಂದ್ಬಿಟ್ಟ. ಅಂದ್ರೆ ಅವನ್ ಬಿಟ್ಟು ಹೋಗುವುದು ಅವನಿಗಷ್ಟೇ ಅಲ್ಲ, ಬೇರೆಯವರಿಗೂ ಸಹ ಒಂದು ಡಿಸ್ಕರೇಜ್ಮೆಂಟ್ ಅಂತಲ್ಲ. ಬೇರೆಯವರು ಸಹ ಅದರ ಬಗ್ಗೆ ಬಹಳಷ್ಟು, ಅಂದ್ರೆ ಅವ್ರಿಗೂ ಸಹ ಬಹಳ ಡಿಸ್ಕರೇಜ್ಮೆಂಟ್ ಆಗಿರ್ಬೇಕಲ್ಲ. ಜಾನ್ ಮಾರ್ಕ್ ಬಿಟ್ಟು ಹೋಗ್ಬಿಟ್ಟ ನೋಡುವ ಅಂತ ಅನ್ಕೊಂಡು. ಆದ ಕಾರಣ ಇದನ್ನ ನೆನಪು ಮಾಡ್ತಾ ಇದ್ದಾನೆ ನೋಡ್ರಿ. ಪೌಲನ್ ಹೇಳ್ತಾನೆ, ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗೋದು ತಕ್ಕದ್ದಲ್ಲ. ಪೌಲ್ ಬಹಳ ಸ್ಟ್ರಿಕ್ಟ್ ಇದ್ದವ. ಹಿ ವಾಸ್ ಅ ಡಿಸಿಪ್ಲಿನೇರಿಯನ್. ಆದ ಕಾರಣ ಅವನು ನೇರವಾಗಿ ಹೇಳ್ಬಿಡ್ತಾನೆ, ಏನಂತ ಹೇಳಿ, ಅವನ್ ಕರ್ಕೊಂಡು ಹೋಗುವುದು ತಕ್ಕದ್ದಲ್ಲ ಅಂತ ಹೇಳ್ಬಿಟ್ಟ ಅವನ್ ನೇರವಾಗಿ. ಆಗ ಬಾರ್ನಬಸ ಏನ್ ಹೇಳ್ದ ಅಂತಂದ್ರೆ, ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಸೊ ದೆರ್ ವಾಸ್ ಅನ್ ಆರ್ಗ್ಯುಮೆಂಟ್ ಅಗೇನ್. ಬಾರ್ನಬ ಏನಂದ, ಓಕೆ, ಅವನೇನು ತಪ್ಪು ಮಾಡ್ಯಾನೆ, ಅಂದ್ರೆ ಇದ್ರಲ್ಲಿ ಬರ್ದಿಲ್ಲ, ಆದ್ರೆ ಪೌಲನಿಗೆ ಈಗ ಹೇಳಿರ್ಬೇಕು ಅವನು, ಯಾಕಂದ್ರೆ ವಾಸ್ ಸೋ ಕ್ಲೋಸ್ ಟು ಪಾಲ್. ಅವನೇನ್ ತಪ್ಪು ಮಾಡ್ಯಾನೆ, ಇಲ್ಲ ಅಂತಲ್ಲ. ಅವನ್ ನನ್ನ ಕಸಿನ್ ಅದಾನ ಅಂತ ಹೇಳಿ ಅವ್ನು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ, ಅಥವಾ ನಾನು ಕವರ್ ಮಾಡ್ತಾ ಇಲ್ಲ. ಆದ್ರೆ ಅವನ್ ತಪ್ಪು ಮಾಡ್ಯಾನೆ, ಆದ್ರೆ ಅವನಿಗೆ ಮತ್ತೊಂದು ಚಾನ್ಸ್ ಕೊಡೋಣ, ನೋಡೋಣ. ಈಗ ಒಂದ್ ವೇಳೆ ಅವನು ಇಂಪ್ರೂವ್ ಆಗಿರ್ಬೇಕು, ಅಥವಾ ಅವನಿಗೆ ನಾವು ಸ್ವಲ್ಪ ಪ್ರೋತ್ಸಾಹ ಕೊಟ್ಟು ಅವನನ್ನು ನಾವು ಸಿದ್ಧ ಮಾಡೋಣ ಅಂತ ಹೇಳಿ ಪೌಲನಿಗೆ ಹೇಳಿದಾಗ, ಪೌಲ ಅದಕ್ಕೆ ಒಪ್ಕೊಂಡಿರ್ಲಿಕ್ಕಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಅವನೇನ್ ಹೇಳ್ಬಿಟ್ಟ, ಇಲ್ಲ ಅವ್ನು ಹೀಗ್ ಮಾಡ್ಯಾನೆ, ಅದ ಕಾರಣ ಅವನಿಗೆ ನಾವು ಇದು ತಕ್ಕದ್ದಲ್ಲ, ಅವ್ನ್ ನಾವು ಬಿಟ್ಟು ಹೋಗ್ಬೇಕು ಅಂತ ಹೇಳಿದಾಗ, ಬಾರ್ನಬಸ್ ಏನ್ ಮಾಡ್ದ ಅಂತಂದ್ರೆ, ಆ ಜಾನ್ ಮಾರ್ಕ್ ನನ್ ಕರ್ಕೊಂಡು ಕುಪ್ರದೀಪಕ್ಕೆ ಹೋದ ಅಂತ ಇಲ್ಲಿ ಓದಿದ್ದೀರಿ ಈಗಾಗಲೇ. ಕುಪ್ರದೀಪಕ್ಕೆ ಹೋದ ಒಂದ್ ಗ್ರೂಪ್. ಹಾಗಾದ್ರೆ ಪೌಲನ್ ಕೂಡ ಯಾರು ಹೋದ್ರು ಎನ್ನುವಂತ ವಿಚಾರ ನಮಗೂ ಬರ್ತದೆ. ಬಿಕಾಸ್ ಸೋ ಫಾರ್, ಅಂದ್ರೆ ಮೊದಲೇ ಮಿಷನರಿ ಜರ್ನಿಯಲ್ಲಿ ಪೌಲ ಬಾರ್ನಬರ್ ಇದ್ರು. ಆದ್ರೆ ಈಗ ಬಾರ್ನಬ ಜಾನ್ ಮಾರ್ಕ್ ನನ್ ಕರ್ಕೊಂಡು ಹೋಗ್ಬಿಟ್ಟ ಅನ್ಕೊಳ್ಳಿ. ಈಗ ಉಳಿದವ್ರು ಯಾರು? ಪೌಲ್ ಒಬ್ನೇ ಉಳಿದ್ಬಿಟ್ಟ. ಆಗ ಪೌಲ್ ಏನ್ ಮಾಡ್ತಾನಂತಂದ್ರೆ, ಅಗೇನ್ ಹಿ ಸೆಂಡ್ಸ್ ಎ ವರ್ಡ್ ಟು ಜೆರುಸಲೇಮ್. ಜೆರುಸಲೇಮ್ ಸಭೆಗೆ ಆತನು ಒಂದು ಸಂದೇಶ ಕಳಿಸಿ, ಅಲ್ಲಿದ್ದಂತಹ ಸಿಲ್ವಾನಸ್ ಅಂತ ಹೇಳಿ ನಾನು ಹೇಳ್ದಲ್ಲ ನಿಮ್ಗೆ, ರೋಮನ್ ಸಿಟಿಸನ್ ಅವ, ರೋಮನ್ ಹೆಸರು ಅವನಿಗಿತ್ತು. ಆದ್ರೆ ಪಶ್ಚಾತ್ತಾಪಟ್ಟ ಯೇಸು ಸ್ವಾಮಿಯವರನ್ನ ನಂಬಿ ರಕ್ಷಣೆ ಹೊಂದಿದ ಕಾರಣ ಅವನು ಸ್ವಾರ್ಥ ಸೇವೆಯಲ್ಲಿ, ಸಭೆಯ ಸೇವೆಯಲ್ಲಿ ಆತನು ಬಂದ್ಬಿಟ್ಟಿದ್ದ. ಯೆರೂಸಲೇಮ್ ಸಭೆಯಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾ ಇದ್ದ. ಆದ ಕಾರಣ ಪೌಲ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಹಿ ಸೆಂಟ್ ಎ ವರ್ಡ್ ಟು ಸೆಂಡ್ ಹಿಮ್ ಅಗೇನ್. ನೋಡ್ರಿ ಎಷ್ಟೆಷ್ಟು ವಿಷಯಗಳು ನಡೀತಾ ಇದೆ, ಏನೇನು ಆಗ್ತಾ ಇದೆ ಎಲ್ಲಾ ನೆನ್ಪಿಟ್ಕೊಡ್ರಿ. ಈ ಒಂದು ಅಪೊಸ್ತಲರ ಕೃತ್ಯ ಅಂತಂದ್ರೆ ಒಂದು ಸಾಧಾರಣ ಒಂದು ಪುಸ್ತಕ ಅಲ್ಲ, ಆದ್ರೆ ಅಸಾಧಾರಣ ವಿಷಯಗಳನ್ನ ಹೊಂದಿದಂತಹ ಒಂದು ಪುಸ್ತಕ. ಸೋ ಮೆನಿ ಥಿಂಗ್ಸ್ ಹ್ಯಾವ್ ಹ್ಯಾಪನ್ಡ್. ಸಭೆ ಸ್ವಾರ್ಥೆ ಯಾವ ರೀತಿಯಾಗಿ ಬೆಳೆಯಿತು, ದೊಡ್ಡದಾಯ್ತು, ನಮ್ ತನಕ ಬಂದ್ ಮುಟ್ತು, ಅದರ ಹಿಂದೆ ಸಾಕಷ್ಟು ವಿಷಯಗಳಿವೆ ಎಂಬುದನ್ನು ನಾವು ತಿಳ್ಕೊಂಡಿರೋಣ. ಅಷ್ಟು ಸುಲಭ ಅಂತ ಹೇಳಿ ನಾವು ತಿಳ್ಕೊಳ್ಳೋದು ಬೇಡ. ಬಹಳಷ್ಟು ವಿಷಯಗಳು ನಡೆದಿವೆ. ಆಗ ಸಿಲ್ವಾನನ್ನು ಕಳಿಸ್ಕೊಟ್ರು ಅವರು. ಯೆರೂಸಲೇಮ್ ಸಭೆಯವರು ಏನ್ ಮಾಡಿದ್ರು ಅಂತಂದ್ರೆ, ಸಿಲ್ವಾನನ್ನು ಕಳಿಸ್ಬಿಟ್ರು, ಹೋಗ್ಪ ಹಂಗಾರ, ಬಾರ್ನಬ ಮತ್ತು ಜಾನ್ ಮಾರ್ಕ್ ಹೋಗ್ಯಾರೆ, ಈಗ ನೀನ್ ಏನ್ ಮಾಡು, ಪೌಲನ್ ಕೂಡ ಹೋಗು, ಯು ಬಿ ಹಿಸ್ ಕಂಪ್ಯಾನಿಯನ್ ಅಂತ ಹೇಳಿ ಅವನನ್ನು ಅವರು ಕಳಿಸಿದ್ರು ಅಂತ ಹೇಳಿ ಅಲ್ಲಿ ನಾವು ನೋಡ್ತೀವಿ. ಆಗ ಏನಾಯ್ತಂತಂದ್ರೆ, ಬಾರ್ನಬ ಮಾರ್ಕನನ್ನು ಕರ್ಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರದೀಪಕ್ಕೆ ಹೋದ. ಪೌಲನು ಸೀಲನನ್ನ ಆರಿಸಿಕೊಂಡು ಸಹೋದರರ ಕರ್ತನ ಕೃಪಾಶ್ರಯಕ್ಕೆ ಒಪ್ಪಿಸಲ್ಪಟ್ಟವನಾಗಿ
ಸಿರಿಯ ಕಿಲಿಕ್ಯ ಸೀಮೆಗಳಲ್ಲಿ ಸಂಚರಿಸುತ್ತಾ ಸಭೆಗಳನ್ನ ದೃಢಪಡಿಸಿದನು. He was strengthening the churches. ಮೊದಲೇ ಪ್ರಯಾಣದಲ್ಲಿ ಸ್ಥಾಪಿಸಿದಂತಹ ಸಭೆ ಆಗ್ಲಿ ಅಥವಾ ಕ್ರೈಸ್ತರನ್ನ ಅವನು ದೃಢಪಡಿಸುವುದಕ್ಕಾಗಿ ಬೇರೆ ಒಂದು ಸ್ಥಳಕ್ಕೆ ಹೋದ. ಸಿರಿಯ ಕಿಲಿಕ್ಕಿಗೆ ಹೋದ. ಬಾರ್ನಬ ಮತ್ತು ಜಾನ್ ಮಾರ್ಕ್ ಎಲ್ಲಿ ಹೋದ್ರು ಅಂತಂದ್ರೆ ಕುಪ್ರ ದ್ವೀಪಕ್ಕೆ ಹೋದ್ರು. ನೋಡ್ರಿ, ನಮಗೇನ್ ಅನಿಸ್ಬೋದು, ಈಗ ಇಷ್ಟು ದೊಡ್ಡ ಹಿರಿಯ ಸಭೆ ಸ್ವಾರ್ಥ ಸೇವಕರು ಬೇರೆ ಬೇರೆ ಆಗ್ಬಿಟ್ರಲ್ಲ, ಇದೇನು ಇದು ಇಟ್ಸ್ ಅ ಬ್ಯಾಡ್ ಎಕ್ಸಾಂಪಲ್ ಅಂತ ಹೇಳಿ ನಮ್ಗೆ ಅನಿಸ್ಬೋದು. ಬಟ್ ದೇರ್ ಈಸ್ ಎ ಪರ್ಪಸ್ ಬಿಹೈಂಡ್ ಇಟ್ ಅಂತ ಹೇಳಿ ಮರಿಬೇಡ್ರಿ ಅಂತ ಹೇಳಿ ಅಷ್ಟು ಮುಗಿಸ್ತೇನೆ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಬಹಳ ಮುಖ್ಯವಾದದ್ದು. ನಮಗೇನ್ ಅನಿಸ್ತದೆ, ಅವ್ರು ವಾಗ್ವಾದ ಮಾಡಿದ್ರು, ಜಗಾಡಿದ್ರು, ಅಥವಾ ಏನೋ ಆಯ್ತು, ಅವ್ರು ಬೇರೆ ಆದ್ರು ಅಂತ ಹೇಳಿ ನಮಗ ಅನಿಸ್ತದೆ. ಇದು ಸರಿಯಲ್ಲ ಅಂತ ಹೇಳಿ ನಾವು ಇಮಿಡಿಯೇಟ್ಲಿ ಹೇಳ್ಬಿಡ್ತೇವೆ. ಆದ್ರೆ ಪವಿತ್ರಾತ್ಮನು ಅದನ್ನ ಯಾವ ರೀತಿಯಾಗಿ ಉಪಯೋಗಿಸ್ಕೊಳ್ತಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಎವ್ರಿಥಿಂಗ್ ವಾಟ್ ಗಾಡ್ ಡಸ್ ಇಸ್ ಬ್ಯೂಟಿಫುಲ್. ಎವ್ರಿಥಿಂಗ್ ದಟ್ ಗಾಡ್ ಡಸ್ ಇಸ್ ಫುಲ್ ಆಫ್ ಜಾಯ್. ಈಗ ಇಲ್ಲಿಯೂ ಸಹ ಅದೇ ಆಗ್ತದೆ ಅಂತ ಹೇಳಿ ನಮ್ಗ ತಿಳಿದು ಬರ್ತದೆ. ಬಾರ್ನಬ ಏನ್ ಮಾಡ್ದ ಅಂತಂದ್ರೆ, ಜಾನ್ ಮಾರ್ಕ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಉದ್ದೇಶ ಸಹ ಇತ್ತು. ಆ ಉದ್ದೇಶ ಏನಂತಂದ್ರೆ, ಹಿ ವಾಂಟೆಡ್ ಟು ಟ್ರೈನ್ ಹಿಮ್. ಅವನಿಗೆ ತರಬೇತಿ ಕೊಡ್ಬೇಕು. ಅವನೇನು ಸಣ್ಣವ ಇದ್ದ. ಹಿ ವಾಸ್ ನಾಟ್ ವೆರಿ ಎಲ್ಡರ್ಲಿ ಪರ್ಸನ್, ಹಿ ವಾಸ್ ಎ ಯೂತ್. ಆದ ಕಾರಣ ಅವನಿಗೆ ಅನುಭವ ಇರಲಿಲ್ಲ. ಬಾರ್ನಬನಿಗೆ ಅನುಭವ ಇತ್ತು, ಬಿಕಾಸ್ ಹಿ ವಾಸ್ ಸೀನಿಯರ್ ಪರ್ಸನ್. ಆದ ಕಾರಣ ನಾನೇನ್ ಮಾಡ್ಬೇಕು, ಇವನಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡ್ಬೇಕು, ತರಬೇತಿ ಕೊಡ್ಬೇಕು, ದೇವ್ರ ವಾಕ್ಯದ ಅಭ್ಯಾಸ ಮಾಡಿಸ್ಬೇಕು. ನನ್ಕೊಂಡಿದ್ರೆ ಇವನು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋದ. ಒಂದ್ ವೇಳೆ ಪೌಲನ್ ಕಡೆ ಬಿಟ್ಟಿದ್ರೆ, ಪೌಲ ವಾಸ್ ಎ ಡಿಸಿಪ್ಲಿನಿಯರಿಯನ್. ಅಲ್ಲ, ಅವ್ನು ಹೇಳಿದ ಅವನು ತಪ್ಪನ್ ಮಾಡ್ತಾನಂತ ಹೇಳ್ತಾ ಇಲ್ಲ, ಆದ್ರೆ ಅವನು ಶಿಸ್ತಿನ ವ್ಯಕ್ತಿ ಆಗಿದ್ದವನು. ಆದ ಕಾರಣ ಸ್ವಲ್ಪ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತಿದ್ದವನು. ಆದ್ರೆ ಅದಕ್ಕೆ ಜಾನ್ ಮಾರ್ಕ್ ಇನ್ನೂ ರೆಡಿ ಇರಲಿಲ್ಲ. ಬಾರ್ನಬನು ಅದನ್ನ ತಿಳ್ಕೊಂಡು ಏನ್ ಮಾಡ್ಬಿಟ್ಟ, ನನ್ ಕೂಡ ಬಾ ನೀನು ಅಂತ ಹೇಳಿ ಅವನಿಗೆ ಚೆನ್ನಾಗಿ ತರಬೇತಿ ಕೊಟ್ಟು ಅವನನ್ನ ಏನ್ ಮಾಡ್ದ ಅಂತಂದ್ರೆ ಸಿದ್ಧಪಡಿಸಿದ. ಹಿ ಪ್ರಿಪೇರ್ಡ್ ಹಿಮ್ ಫಾರ್ ದ ಫ್ಯೂಚರ್ ಮಿಷನರಿ ವರ್ಕ್. ಸ್ವಾರ್ಥ ಸೇವೆಯ ಕೆಲಸಕ್ಕೆ ಅವನನ್ನ ಸಿದ್ಧಪಡಿಸಿದನು ಅಂತ ಹೇಳಿ ನಮಗೆ ಅಲ್ಲಿ ತಿಳಿದು ಬರ್ತದೆ. ಆದ ಕಾರಣ ಅಲ್ಲಿ ಬಾರ್ನಬನು ಜಾನ್ ಮಾರ್ಕ್ ನನ್ನು ಕರ್ಕೊಂಡು ಹೋಗೋದು ಎಷ್ಟು ಒಂದು ಒಳ್ಳೆಯ ಫಲವನ್ನ ತರುತ್ತದೆ ಅಂತ ಹೇಳಿ ನಮಗ ಇದರಿಂದ ತಿಳಿತದೆ. ದೇವರ ಸೇವೆಗೆ ಅವನನ್ನು ಸಿದ್ಧ ಮಾಡಿದ ಅಂತ ಹೇಳಿ ಅವನ ಬಗ್ಗೆ ನಾವು ಓದ್ತೇವೆ. ಆಮೇಲೆ ಈ ಜಾನ್ ಮಾರ್ಕ್ ಮಾಡಿದಂತಹ ಮತ್ತೊಂದು ಅದ್ಭುತವಾದ ಕೆಲಸ ಯಾವ್ದಂತಂದ್ರೆ, ಬಿಟ್ಟು ಓಡಿ ಹೋದವ ಪಂಪುಲ್ಯದಲ್ಲಿ. ಆದ್ರೆ ಅವನು ಮುಂದೆ ಬಾರ್ನಬನ ಮೂಲಕವಾಗಿ ತರಬೇತುಗೊಳಿಸಲ್ಪಟ್ಟಂತಹ, ಉತ್ತೇಜಿಸಲ್ಪಟ್ಟಂತಹ, ಪ್ರೋತ್ಸಾಹಿಸಲ್ಪಟ್ಟಂತಹ ಆ ಜಾನ್ ಮಾರ್ಕ್ ಏನ್ ಮಾಡ್ದ ಅಂತಂದ್ರೆ, ಮಾರ್ಕನ ಸುವಾರ್ತೆಯನ್ನು ಬರೆದಿದ್ದಾನೆ. ನೋಡ್ರಿ, ಎಷ್ಟು ಅದ್ಭುತವಾದಂತಹ ವಿಷಯಗಳು ನಮಗೆ ಕಾಣ್ತವೆ. ಜಾನ್ ಮಾರ್ಕ್, ಇದೇ ಜಾನ್ ಮಾರ್ಕ್ ಯಾರಂತಂದ್ರೆ ಮಾರ್ಕನ ಸುವಾರ್ತೆಯನ್ನು ಬರೆದಂತ ಆಥರ್. ಆದ ಕಾರಣ ನೋಡ್ರಿ, ಎಲ್ಲಿಗೆ ಹೋಗತ್ತದ. ಈಗ ಅವನು ಬಿಟ್ಟು ಓಡಿ ಹೋಗಿದ್ದಷ್ಟ ನಮ್ಗೆ ಕಾಣ್ತದೆ, ಆದ್ರೆ ಅವನು ಎಷ್ಟು ಬಾರ್ನಬನಿಂದ ತರಬೇತು ಸಿದ್ಧಪಡಿಸಿದವನಾಗಿ ಸುವಾರ್ತೆಯನ್ನು ಬರೆಯುವಂತಹ ಸ್ಥಿತಿಗೆ ಹೋಗಿ ಮುಟ್ಟಿದ ಎನ್ನುವಂತಹ, ಅಂದ್ರೆ he became a matured person in the word of God and the Holy Spirit used him to write the Mark's Gospel ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ಆದ ಕಾರಣ ತೀವ್ರ ವಾಗ್ವಾದ ಎನಿಸಿದ್ರು ಕೂಡ ದೇವರು ಅದನ್ನ ಪವಿತ್ರಾತ್ಮನ ಕಾರ್ಯದಿಂದ ಅದನ್ನು ಫಲಪ್ರದವಾಗಿ ಮಾಡಿದ. He ended it in a different note ಎಂಬುದಾಗಿ ಇಲ್ಲಿ ನಮ್ಗೆ ಕಂಡು ಬರ್ತದೆ. ಓಕೆ, ಲಾಸ್ಟ್ ಆಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಹಾಗಾದ್ರೆ ಪೌಲ ಬಾರ್ನಬರು ಆಮೇಲೆ ಅವ್ರು ಒಟ್ಟಾಗಿ ಬರ್ಲಿಲ್ಲೇನು, ಜಗಳ ಮಾಡಿ ಹೋಗ್ಬಿಟ್ರೇನು ಅಂತ ಹೇಳಿ ನಮ್ ಮುಂದೆ ಇರಬಹುದು. ಅದಕ್ಕೆ ನಾನು ಹೇಳಿ ಮುಗಿಸ್ತೇನೆ. ದೇ ವೇರ್ ಗುಡ್ ಫ್ರೆಂಡ್ಸ್ ಆಲ್ವೇಸ್. ಅವರು ಒಟ್ಟಾಗಿ ಪ್ರಯಾಣ ಮಾಡ್ಲಿಲ್ಲ ಅಂದ್ರು, ಒಟ್ಟಾಗಿ ಸೇವ್ ಮಾಡ್ಲಿಲ್ಲ ಅಂದ್ರು, ಅವರ ಬಗ್ಗೆ ಪೌಲನು ಬಹಳಷ್ಟು ವಿಷಯಗಳನ್ನು ಬರಿತಾನೆ. ನೋಟ್ ಮಾಡ್ಕೊಡ್ರಿ, ಅದನ್ನ ಓದ್ರಿ. ನಿಮ್ಗೆ ಓದ್ಲಿಕ್ಕೆ ನನ್ಗೆ ಸಮಯ ಇಲ್ಲ ಅಂತ ಹೇಳಿ ಮೊದಲೇ ಕೊರಿಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಅವನು ಹೇಳ್ತಾನೆ. ಬಾರ್ನಬನ ಬಗ್ಗೆ ಹೇಳ್ತಾನೆ ನೋಡ್ರಿ. ಮೊದಲೇ ಕೊರಿಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ, ನಾನು ಬಾರ್ನಬನು ಮಾಡಿದಂತಹ ಸೇವೆ ಅಂತ ಹೇಳ್ತಾನೆ. ಅಂದ್ರೆ ಹಿ ಈಸ್ ಸೋ ಮಚ್ ಪ್ರೌಡ್ ಅಬೌಟ್ ಬಾರ್ನಬಸ್. ಯಾಕಂದ್ರೆ ಬಾರ್ನಬಸ್ನೇ ಅವನನ್ನ ಉತ್ತೇಜಿಸಿದಂತ ಒಬ್ಬ ವ್ಯಕ್ತಿ ಆಗಿತ್ತು. ಆದ ಕಾರಣ ಅವನನ್ನು ಬಿಟ್ಟಿರ್ಲಿಕ್ಕೆ ಆಗಲಿಲ್ಲ ಅವನಿಗೆ ಅಂತ ಹೇಳಿ ಇದರಿಂದ ನಮಗೆ ತಿಳಿದು ಬರ್ತದೆ.
ಕೊಲೊಸ್ಸೆ 4:10 ಸಹ ನಾವು ನೋಡುವಾಗ ಅವನು ಈ ಜಾನ್ ಮಾರ್ಕನ್ ಬಗ್ಗೆ ಅಲ್ಲಿ ಹೇಳಿದಂತಹ ಮಾತು ಇದೇನಿದೆ ಅಂತಂದ್ರೆ, ಅವನು ನನ್ನ ಅಕ್ಕನ ಮಗ ಅಂತ ಹೇಳ್ತಾನೆ. ಈಸ್ ಮೈ ಸಿಸ್ಟರ್ ಸನ್ ಅಂತ ಹೇಳಿ ಬಾರ್ನಬನು ಹೇಳ್ತಾನೆ. ಆದ ಕಾರಣ ಅವನನ್ನ ಆತನು ತರಬೇತಿ ಪಡಿಸಿ ಸೇವೆಗೋಸ್ಕರವಾಗಿ ಸಿದ್ಧ ಮಾಡಿದನು ಅಂತ ಹೇಳಿ ಅವನ ಬಗ್ಗೆ ನಾವು ಅಲ್ಲಿ ಕಾಣ್ತೇವೆ. ಕೊನೆಯದಾಗಿ ಫಿಲಿಮೋನ್ 23ನೇ ವಚನ, ಒಂದೇ ಅಧ್ಯಾಯ ಇದೆ ಫಿಲಿಮೋನ್ನ ಪತ್ರ. ಅಲ್ಲಿ ಯಾರು ಪೌಲನು ಹೇಳುವಂತಹ ಮಾತು ಏನಂತಂದ್ರೆ, ನನಗೆ ಸಹಕಾರಿಯಾಗಿದ್ದಾನೆ ಅಂತ ಹೇಳ್ತಾನೆ. ಯಾರ ಬಗ್ಗೆ? ಜಾನ್ ಮಾರ್ಕನ ಬಗ್ಗೆ. ನೋಡ್ರಿ, ಈಗ ಈ ಸ್ಥಿತಿಯಲ್ಲಿ ಈ ಅಧ್ಯಾಯದಲ್ಲಿ ನಾವು ಏನ್ ನೋಡ್ತೇವೆ? ಅವನ ಬಗ್ಗೆ ಅವನು ಕಠಿಣವಾದಂತಹ ಸ್ಟೆಪ್ ತಗೋತಾನೆ. ಆದ್ರೆ ಫಿಲೆಮೋನನಿಗೆ ಪತ್ರ ಬರೆಯುವಾಗ ಅವನೇನ್ ಹೇಳ್ತಾನೆ ಅಂತಂದ್ರೆ, ಅವನು ನನಗೆ ಬಹಳ ಉಪಯುಕ್ತನಾಗಿದ್ದಾನೆ, ನನ್ನ ಸಹಕಾರಿಯಾದ ಅವನು ನನಗೆ ಉಪಯುಕ್ತನಾಗಿದ್ದಾನೆ, ಹಿ ಈಸ್ ಯೂಸ್ಫುಲ್ ಟು ಮೀ ಅಂತ ಬರೀತಾನೆ. ವಾಟ್ ಎನ್ ಅಮೇಜಿಂಗ್ ಟೆಸ್ಟಿಮನಿ. ನೋಡ್ರಿ, ಬಿಟ್ಟು ಹೋದವ ಅಂತ ಹೇಳಿ ಮೊದಲಿಗೆ ಅವನ ಬಗ್ಗೆ ಅಬ್ಜೆಕ್ಷನ್ ತೆಗೆದುಕೊಂಡಿದ್ದ. ಆದ್ರೆ ಈಗ ಅದೇ ಪೌಲನು ಜಾನ್ ಮಾರ್ಕನ ಬಗ್ಗೆ ಬಾರ್ನಬನ ಮೂಲಕವಾಗಿ ಸಿದ್ಧಪಡಿಸಲ್ಪಟ್ಟಂತಹ ಪವಿತ್ರಾತ್ಮನ ಕಾರ್ಯದಿಂದ ಆತನು ಬದಲಾದಂತಹ ಒಬ್ಬ ಜಾನ್ ಮಾರ್ಕ್ ಆಗಿ ಈಗ ಸಹಕಾರಿಯಾಗಿ ಉಪಯುಕ್ತನಾಗಿ ಅಲ್ಲಿ ಕಂಡು ಬರ್ತಾನೆ ಅಂತ ಹೇಳಿ ನಮಗೆ ಫಿಲೆಮೋನ್ 23ನೇ ವಚನದಲ್ಲಿ ಅದನ್ನ ಓದ್ತೇವೆ. ಆದ ಕಾರಣ ಈ ಎಲ್ಲಾ ಅದ್ಭುತ ವಿಷಯಗಳನ್ನ ನಾವು ಇವತ್ತು 15ನೇ ಅಧ್ಯಾಯದಲ್ಲಿ ಓದಿದ್ದೇವೆ. ಆದ ಕಾರಣ ಬಹಳಷ್ಟು ಫೀಡ್ ಮಾಡಿದ್ದೇನೆ ನಾನು. ಆದ್ರೆ ಅದನ್ನ ನೀವು ತಿರುಗಿ ಅದನ್ನ ಅಭ್ಯಾಸ ಮಾಡುವುದು ಅವಶ್ಯ. ಈಗ ನೀವು ಒಮ್ಮೆ ಕೇಳಿದ್ರೆ ಅದನ್ನ ನೆನಪು ಉಳಿದಿಲ್ಲ. ಆದ ಕಾರಣ ನೀವು ಓದ್ರಿ, 1 ಸಲ ಓದ್ರಿ, 2 ಸಲ ಓದ್ರಿ, 3 ಸಲ ಓದ್ರಿ. ಆಗ ನಿಮ್ಗೆ ಎಲ್ಲಾ ಕ್ಲಿಯರ್ ಆಗಿಬಿಡ್ತದೆ. ನಾನು ಹೇಳಿದ್ದೆಲ್ಲ ನಿಮ್ ಕಣ್ಣು ಮುಂದೆ ಬಂದ್ಬಿಡ್ತದೆ. ಆಗ ನಿಮ್ಮ ಅಭ್ಯಾಸ, ನಿಮ್ಮ ಆತ್ಮೀಯ ಜೀವನ ನಿಮ್ಗೆ ಬಹಳಷ್ಟು ಪ್ರಯೋಜನಕಾರಿಯಾಗಿರ್ತದೆ. ಹೀಗೆ ಮಾಡ್ಲಿಕ್ಕೆ ದೇವ್ರು ನಮ್ಮೆಲ್ಲರಿಗೆ ತನ್ನ ಸಹಾಯ ಮಾಡ್ಲಿ. ದೇವ್ರ ನಾಮಕ್ಕೆ ಸ್ತೋತ್ರ.